ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಸೊ SSLC 2026ನೇ ಎನ್ಯುವಲ್ ಎಕ್ಸಾಮ್ಗೆ ಬೋರ್ಡ್ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು ತಿಳಿದುಕೊಂಡಿದ್ವಿ, ಬ್ಲೂ ಪ್ರಿಂಟ್ ಅನ್ನ ತಿಳಿದುಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ 40+ ಅಂಕಗಳನ್ನ ಯಾವ ತರ ನಾವು ಪಡೆದುಕೊಳ್ಳಬಹುದು ಹಾಗೂ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಿದಾವೆ, ಯಾವೆಲ್ಲ ಪಾಠದಿಂದ ಮೊದಲಿಗೆ ನೀವು ಸ್ಕೋರ್ ಮಾಡಬಹುದು 80ಕ್ಕೆ 80. ಆದ್ರೆ ಇನ್ನೂ ಹಲವಾರು ಜನರು ಇರಬಹುದು. ನೀವು ನಾನು 40 ಫಸ್ಟ್ ಪ್ರಿಪರೇಷನ್ ಮಾಡಬೇಕು, ತದನಂತರ ಒಂದು ಸ್ಟಫ್ ಅನಿಸ್ತಾ ಇರ್ಬೋದು ನಿಮಗೆ ಹಿಂದಿ. ನಾನು 40 ಅಂಕಗಳನ್ನ ಹೇಗೆ ಪಡೆದುಕೊಳ್ಳಬಹುದು, ಎಲ್ಲಿಲ್ಲದ ಮಾರ್ಕ್ಸ್ ಗಳನ್ನ ಕೇಳ್ತಾರೆ, ಯಾವೆಲ್ಲ ಫಿಕ್ಸ್ಡ್ ಕ್ವಶನ್ಸ್ ಅದಾವೆ, ಅದನ್ನ ಮಾಡಲೇಬೇಕಾ, ಅಷ್ಟು ಮಾಡಿದ್ರೆ ಪಾಸ್ ಆಗ್ತೀವಾ ಎನ್ನುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಅದೆಲ್ಲವನ್ನು ತಿಳಿದುಕೊಳ್ಳೋಣ. ಎಸ್ ಮಕ್ಕಳೇ, ನಿಮ್ಗೆಲ್ಲರೂ ಗೊತ್ತಿರುವಂತೆ ನಮಗೆ ಹಿಂದಿ ಇರುವಂತದ್ದು ಎಷ್ಟು ಅಂಕಕ್ಕೆ? 80. ಎಷ್ಟು ಅಂಕಕ್ಕೆ? 80 ಅಂಕಕ್ಕೆ. ಸೊ ಈ 80 ಅಂಕದಲ್ಲಿ ಫಿಕ್ಸ್ ಪ್ರಶ್ನೆಗಳನ್ನು ನೋಡ್ತಾ ಸಾಗೋಣ. 40+ ಅಂಕಗಳನ್ನು ಯಾವ ತರ ತೆಗೆದುಕೊಳ್ಬಹುದು ಹಿಂದಿಯಲ್ಲಿ ಅನ್ನುವಂಥದ್ದು. ಸೊ ಮೊದಲನೇಗೆ ಕಂಠಸ್ಥ ಕವಿತಾ ಇದೆ. ಪ್ರಶ್ನೆ ಸಂಖ್ಯೆ ಎಷ್ಟು? 35. ಇದು ಫಿಕ್ಸ್ ಆಗಿರುವಂತದ್ದು, ನಮಗೆ ಈಗಾಗಲೇ ಗೊತ್ತಿದೆ. 35ನೇ ಪ್ರಶ್ನೆ ಏನಿದೆ? ಅಸಫಲತಾ ಏಕ್ ಚುನೌತಿ ಹೈ ಇಸೆ ಸ್ವೀಕಾರ ಕರೋ. ಈ ಒಂದು ಪದ್ಯ ಭಾಗವನ್ನ ತಾವುಗಳು 4 ಸಾಲುಗಳನ್ನ ಮಾಡ್ಬೇಕು. ಎಷ್ಟು? 4 ಸಾಲುಗಳನ್ನ ಮಾಡಿದ್ರೆ ನಿಮಗೆ ಇಲ್ಲಿಂದ ಎಷ್ಟು ಅಂಕಗಳು ಸಿಗ್ತವೆ? 4 ಅಂಕಗಳು ಸಿಗ್ತವೆ. ಎಷ್ಟು ಸಿಗ್ತವೆ? 4 ಅಂಕಗಳು ಫಿಕ್ಸ್ ಆಗಿ 35ನೇ ಪ್ರಶ್ನೆ ಇದೇ ಇರ್ತದೆ. ಇನ್ನು ಎರಡನೇದಾಗಿ 38ನೇ ಪ್ರಶ್ನೆ. 38ನೇ ಪ್ರಶ್ನೆ ಅದರ ಬಗ್ಗೆ ಇರ್ತದೆ, ಪತ್ರದ ಬಗ್ಗೆ ಇರ್ತದೆ. ಎಷ್ಟು ಅಂಕಗಳು ಇರ್ತವೆ ಪತ್ರಕ್ಕೆ? 5 ಅಂಕಗಳು ಇರ್ತವೆ. ಎಷ್ಟು ಅಂಕಗಳು ಇರ್ತವೆ? 5 ಅಂಕಗಳು ಇರ್ತವೆ. ಅದು ಎದರ ಬಗ್ಗೆ? ಚುಟ್ಟಿ ಪತ್ರ ಮಾಡೋಣ. ಯಾವುದನ್ನ? ಚುಟ್ಟಿ ಪತ್ರವನ್ನ ಮಾಡೋಣ. ಸೊ ಇಲ್ಲಿನೂ ಕೂಡ ನಮಗೆ 5 ಅಂಕಗಳು ಲಭಿಸ್ತವೆ. ಒಟ್ಟಿಗಾಗಿ ನಮಗೆ ಬಂದಿರುವಂತ ಅಂಕಗಳು ಎಷ್ಟು ಇವಾಗ? 9. ನೋಡಿ, ನಿಮಗೆ ಪಾಸ್ ಆಗೋದಕ್ಕೆ ಬೈ ಚಾನ್ಸ್ ನಿಮಗೆ ನಿಮ್ಮ ಟೀಚರ್ಸ್ ಗಳು ಅಥವಾ ನಾವು ಏನಾದ್ರೂ 20ಕ್ಕೆ 20 ಅಂಕಗಳನ್ನ ಕೊಟ್ಟಿವಿ ಅಂದ್ರೆ ಹಿಂದಿಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಬೇಕು ನೀವು? 13 ಅಂಕಗಳನ್ನು ತೆಗೆದುಕೊಳ್ಬೇಕು. ಎಷ್ಟು? 13. ಬೈ ಚಾನ್ಸ್ ನಾವ್ ಏನಾದ್ರೂ ಇಂಟರ್ನಲ್ ಮಾರ್ಕ್ಸ್ ಅನ್ನ 19 ಕೊಟ್ಟಿವಿ ಅಂದ್ರೆ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಳ್ಬೇಕು? 14 ಅಂಕಗಳನ್ನು ತೆಗೆದುಕೊಳ್ಬೇಕು. ನಾವು 18 ಕೊಟ್ಟಿವಿ ಅಂದ್ರೆ 15. ಹೀಗೆ ಈ ಕಡೆ ಕಡಿಮೆ ಆಗ್ತಾ ಹೋಯ್ತಂದ್ರೆ ಆ ಕಡೆ ಲಿಖಿತ ಪರೀಕ್ಷೆಯಲ್ಲಿ ಅಂಕಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ. ಅದಕ್ಕಾಗಿ ನೀವು ಎಲ್ಲ ಅಸೈನ್ಮೆಂಟ್ ಗಳನ್ನ ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ರಿ, ಚೆನ್ನಾಗಿರುವಂತ ಬರೆದು ಕೊಡ್ರಿ. ನಿಮಗೂ ಕೂಡ 20ಕ್ಕೆ 20 ಅಂಕಗಳು ಬರ್ತವೆ. ಬೈ ಚಾನ್ಸ್ ಏನಾದ್ರೂ 1-2 ಅಂಕ ಕಡಿಮೆ ಬಂದ್ರು ಸಹಿತ ಮಿನಿಮಮ್ ನಮಗೆ ಹಿಂದಿಯಲ್ಲಿ ಒಂದು 20 ಮಾರ್ಕ್ಸ್ ಆದ್ರೂ ಬರ್ಬೇಕು. ಎಷ್ಟು ಬರ್ಬೇಕು? 20 ಮಾರ್ಕ್ಸ್ ಆದ್ರೂ ಬರ್ಬೇಕು. ನೋಡ್ರಿ, ಇವಾಗನೇ 9 ಮಾರ್ಕ್ಸ್ ಗಳು ಬಂದ್ಬಿಟ್ಟಿದಾವೆ ನಮಗೀಗ. ಒಂದು ಅಸಫಲತಾ ಹಾಗೂ ಇನ್ನೊಂದು ಚುಟ್ಟಿ ಪತ್ರ. 5 ಅಂಕಗಳಿಗೆ ಮಾಡ್ತೀವಿ, ಅದು 4 ಅಂಕ, ಒಟ್ಟು 9 ಅಂಕಗಳು. ಇದನ್ನ ಬರ್ಕೊಂತ ಹೋಗ್ರಿ ನೀವು ಕೂಡ. ಅಪಠಿತ ಗದ್ಯಾಂಶ. ಯಾವುದು? ಅಪಠಿತ ಗದ್ಯಾಂಶ. ಅಪಠಿತ ಗದ್ಯಾಂಶ ಅಂದ್ರೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಸೊ ಅಲ್ಲೇ ಉತ್ತರ ಇರ್ತದೆ. ಮುಂದೆ ನಾವು ನೋಡ್ತಾ ಸಾಗೋಣ. ಪ್ಯಾಸೇಜ್ ಅನ್ನ, ಅನುವಾದವನ್ನ, ಪತ್ರವನ್ನ ಯಾವ ತರ ಬರೀಬೇಕು, ಪದ್ಯವನ್ನ ಕಂಠಪಾಠ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಎನ್ನುವಂಥದ್ದನ್ನು. ನೆಕ್ಸ್ಟ್ ಮುಖ್ಯವಾಗಿರುವಂತ ಪ್ರಶ್ನೆ ಸಂಖ್ಯೆ 36. ಎಷ್ಟಿರ್ತದೆ? ಪ್ರಶ್ನೆ ಸಂಖ್ಯೆ 36. ಅದು ಕೀವರ್ಡ್ಸ್ ಗಳ ಸಹಾಯದಿಂದ ಯಾವ ತರನಾಗಿ ನಾವು ಪ್ಯಾಸೇಜ್ ಅಲ್ಲಿ ಇರ್ತಕ್ಕಂಥ ಉತ್ತರಗಳನ್ನ ಕಂಡು ಹಿಡಿಬೇಕು ಎನ್ನುವಂಥ. ಅಲ್ಲಿನೂ ಕೂಡ ಬಹಳಷ್ಟು ಈಸಿ ಆಗಿರುವಂತದ್ದು. ಯಾಕಂದ್ರೆ ಪ್ಯಾಸೇಜ್ ಅಲ್ಲೇನೆ ಉತ್ತರಗಳು ಇರ್ತಾವೆ ನಿಮಗೆ. ಅಲ್ಲಿಂದ ತಾವು ಏನ್ ಮಾಡ್ಕೊಳ್ಬಹುದು? ಉತ್ತರವನ್ನ ಕಂಡು ಹಿಡಿದು ಈಸಿಯಾಗಿ 4 ಅಂಕದ ಪ್ರಶ್ನೆಗಳು ಇರ್ತವೆ. ಒಂದೊಂದು ಕ ಖ ಗ ಘ ಅಂತ ಹೇಳಿ ಸಿಂಗಲ್ ಪ್ರಶ್ನೆಗಳು ಇರ್ತವೆ. ಅದಕ್ಕೂ ಕೂಡ ಉತ್ತರ ಬರೋದ್ರಿ ಅಂದ್ರೆ ಎಷ್ಟು ಬರ್ತವೆ? 4 ಅಂಕಗಳು ಬರ್ತವೆ. ನೋಡ್ರಿ, 9 + 4 ಒಟ್ಟು ಎಷ್ಟು ಅಂಕ? 13 ಅಂಕಗಳು ಆಲ್ಮೋಸ್ಟ್ ನಿಮಗೆ ಇಲ್ಲೇ ಬಂದ್ಬಿಡ್ತವೆ. ಹಿಂದಿ ಪಾಸ್ ಆಗುವಂತದ್ದು ಬಹಳಷ್ಟು ಈಸಿ, ಬಹಳ ಈಸಿ. 13 ಅಂಕಗಳು ಇಲ್ಲೇ ಬಂದ್ಬಿಟ್ಟು. ಇವಂತೂ ಫಿಕ್ಸ್ ಇದಾವೆ. ಅಸಫಲತಾ ಫಿಕ್ಸ್, ಚುಟ್ಟಿ ಪತ್ರ ಫಿಕ್ಸ್. ಪ್ಯಾಸೇಜ್ ಅನ್ನ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ಆಮೇಲೆ, ಯಾವ ತರ ಅದನ್ನ ಕಂಡು ಹಿಡಿದು ಉತ್ತರ ಬರಿಬೇಕೆನ್ನುವಂಥದ್ದು. ಇಲ್ಲ, ಉತ್ತರ ಅಲ್ಲೇ ಇರ್ತದೆ ಪ್ಯಾಸೇಜ್ ಅಲ್ಲಿ, ಅದನ್ನು ಬರೆದ್ರಿ ಅಂದ್ರೆ 13 ಅಂಕಗಳು ಇಲ್ಲೇ ಬಂದ್ಬಿಟ್ಟು ನಿಮ್ಗೆ. ಎಸ್, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 33. ಯಾವ್ದಿರ್ತದೆ? ಅನುವಾದದ ಬಗ್ಗೆ ಇರ್ತದೆ. ಎದರ ಬಗ್ಗೆ ಇರ್ತದೆ? ಕನ್ನಡ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಟ್ರಾನ್ಸ್ಲೇಟ್ ಮಾಡ್ಬೇಕು. ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನ ತಾವುಗಳು ಏನ್ ಮಾಡ್ಬೇಕು? ಕನ್ನಡ ಮಾಧ್ಯಮದವರಿದ್ರೆ ಕನ್ನಡದಲ್ಲಿ, ಅಥವಾ ಇಂಗ್ಲಿಷ್ ಮಾಧ್ಯಮದವರಿದ್ರೆ ಇಂಗ್ಲಿಷ್ ಅಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು. ಅದು ಕೂಡ ಬಹಳಷ್ಟು ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡಬಹುದು. ನೀವು ಸ್ವಲ್ಪ ಹಿಂದಿ ಗೊತ್ತಿರ್ಬೇಕು. ಆಲ್ಮೋಸ್ಟ್ ಟ್ರಾನ್ಸ್ಲೇಷನ್ ಏನು ಕೊಟ್ಟಿರ್ತಾರೆ ಹಿಂದಿಯಲ್ಲಿ, ಮೂರು ವಾಕ್ಯಗಳನ್ನು ಕೊಟ್ಟಿರ್ತಾರೆ. ಎಷ್ಟು? 3 ವಾಕ್ಯಗಳನ್ನು ಕೊಟ್ಟಿರ್ತಾರೆ. ಆ 3 ವಾಕ್ಯಗಳಲ್ಲಿ ಎಷ್ಟು ಶಬ್ದ ಇರ್ತವೆ? 50% ಶಬ್ದಗಳು ಕನ್ನಡ ಮತ್ತು ಹಿಂದಿಯಲ್ಲಿ ಸೇಮ್ ಬರ್ತಾವ.
ಕನ್ನಡ ಮತ್ತು ಹಿಂದಿಯಲ್ಲಿ ಏನ್ ಬರ್ತಾವ? ಸೇಮ್ ಬರ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕರ್ನಾಟಕ ಕಿ ರಾಜಧಾನಿ ಬೆಂಗಳೂರು ಹೇ ಎನ್ನುವಂಥದ್ದು ಒಂದು ವಾಕ್ಯ. ಇಲ್ಲಿ ಕರ್ನಾಟಕ ಹಿಂದಿಯಲ್ಲಿ ಕರ್ನಾಟಕನ ಅಂತೀವಿ, ಕನ್ನಡದಲ್ಲಿ ಕೂಡ ಏನಂತೀವಿ? ಕರ್ನಾಟಕನೇ ಅಂತೀವಿ. ರಾಜಧಾನಿ ಹಿಂದಿಯಲ್ಲಿನೂ ಕೂಡ ರಾಜಧಾನಿ ಇದೆ, ಕನ್ನಡದಲ್ಲಿನೂ ಕೂಡ ರಾಜಧಾನಿ ಇದೆ. ಬೆಂಗಳೂರು ಕನ್ನಡದಲ್ಲಿನೇ ಬೆಂಗಳೂರು ಅಂತೀವಿ. ಸೇಮ್ ಆಸ್, ಆದ್ರೆ ಅದನ್ನ ಹಿಂದಿ ಲಿಪಿಯಲ್ಲಿ ಇರ್ತದೆ, ನೀವು ಇದನ್ನ ಕನ್ನಡ ಲಿಪಿಯಲ್ಲಿ ಬರಿಬೇಕು. 50% ಕಿಂತನೂ ಹೆಚ್ಚಿಗೆ ಶಬ್ದಗಳು ಕನ್ನಡ ಮತ್ತು ಹಿಂದಿಯಲ್ಲಿ ಸೇಮ್ ಇರ್ತವೆ. ಇಲ್ಲಿನೂ ಕೂಡ ನೀವು ಈಸಿಯಾಗಿ 3 ಅಂಕಗಳನ್ನ ಪಡೆದುಕೊಳ್ಬಹುದು. ಎಷ್ಟು ಅಂಕಗಳನ್ನ? 3 ಅಂಕಗಳನ್ನ. 13 + 3 ಎಷ್ಟಾಯ್ತು? 16 ಅಂಕಗಳನ್ನ ವಿದೌಟ್ ಟೆನ್ಷನ್. ಹೆಂಗ? ವಿದೌಟ್ ಟೆನ್ಷನ್. ಟೆನ್ಷನ್ ಎಲ್ಲ ಈಸಿಯಾಗಿ ಮಾಡಬಹುದು. ಇಲ್ಲೇ ನಿಮಗೆ ಎಷ್ಟು ಅಂಕಗಳು ಬರ್ತವೆ? 16 ಅಂಕಗಳು ಬಂದು. ಎಷ್ಟು ಬಂದು? 16 ಅಂಕಗಳು ಬಂದು. ಇಲ್ಲಿ ಪಾಸಿಂಗ್ ನಿಮಗೆ ಓಕೆ ಇದೆ. 17 ಅಂಕ ಇಂಟರ್ನಲ್ ಕೊಟ್ಟರು ಅಂದ್ರೆ ಇಲ್ಲಿ ನೀವು 16 ಅಂಕಗಳನ್ನು ತೆಗೆದುಕೊಂಡಿದ್ರಿ ಅಂದ್ರೆ 33 ಅಂಕಗಳು ಬರ್ತವೆ. ಆರಾಮಾಗಿ ಹಿಂದಿಯಲ್ಲಿ ನೀವು ಪಾಸ್ ಆಗ್ಬಹುದು. ಮತ್ತೆ ಮುಂದೆ ಬಹಳಷ್ಟು ಈಸಿ ಆಗಿರುವಂತದ್ದು ಇದಾವ. ನೆಕ್ಸ್ಟ್ ನಮಗೆ ಅತಿ ಇಂಪಾರ್ಟೆಂಟ್ ಆಗಿರುವಂತ ಇನ್ನೊಂದು ಪದ್ಯ ಪಾಠ ಯಾವ್ದಿದೆ? ಮಾತೃಭೂಮಿ. ಯಾವುದು? ಮಾತೃಭೂಮಿ. ಮಾತೃಭೂಮಿಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನಾವು ನೋಡಿದಾಗ ಹೆಚ್ಚಿಗೆ ಏನ್ ಕೇಳಿದ್ದಾರೆ? ಮಾತೃಭೂಮಿ ಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ ಎನ್ನುವಂತ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಇಲ್ಲಿ ನಾವು ಮಾಡಬೇಕಾಗಿರುವಂತದ್ದು 2 ರಿಂದ 3 ಪ್ರಶ್ನೆಗಳು ಬಹಳಷ್ಟು ಈಸಿ ಆಗಿದಾವೆ. ಅದನ್ನ ಮಾಡಿದ್ರೆ ಸಾಕು. ಇಲ್ಲಿನ ಕೂಡ ನಾವು ಏನ್ ಮಾಡ್ಬೋದು? ಮುಖ್ಯವಾಗಿ 2 ಪ್ರಶ್ನೆಗಳು ನೋಡ್ರಿ. ಮಾತೃಭೂಮಿಕಾ ಪ್ರಕೃತಿ ಸೌಂದರ್ಯ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮಾಡಬೇಕು. ಹಾಗೂ ಮಾತೃಭೂಮಿಕಾ ಸ್ವರೂಪ್, ಮಾತೃಭೂಮಿಕಾ ಸ್ವರೂಪ್ ಅಥವಾ ಕವಿ ಮಾತೃಭೂಮಿ ಸೆ ಕ್ಯಾ ಪ್ರಾರ್ಥನಾ ಕರ್ತೆ, ಇದೇ ಉತ್ತರದಲ್ಲಿ ಇರ್ತವೆ. ಅಥವಾ ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಬಹುದು? ಸೇಮ್ ಪ್ರಶ್ನೆ, ಸ್ವರೂಪ ಚೇಂಜ್ ಮಾಡಬಹುದು ಅಷ್ಟೇ. ಆದ್ರೆ ಉತ್ತರ 2 ಪ್ರಶ್ನೆಗಳಿಗೆ ಉತ್ತರ ಮಾಡಿದ್ರೆ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ಬರುವಂತ ಉತ್ತರಗಳನ್ನ ತಾವುಗಳು ಬರಿಬಹುದು. ಇಲ್ಲಿನೂ ಕೂಡ ಮಾತೃಭೂಮಿಯಿಂದ ಈಸಿಯಾಗಿ 3 ಅಂಕಗಳನ್ನ ಗಳಿಸ್ತೀರಿ. ಇನ್ನೊಂದು ನಮ್ಮ ಪದ್ಯ ಪಾಠ ಇದೆ, ಸಮಯ ಕಿ ಪಹಚಾನ್. ಏನಿದೆ? ಸಮಯ ಕಿ ಪಹಚಾನ್. ಎಲ್ಲದರಲ್ಲಿನೂ ಕೂಡ ಸಮಯದ ಮಹತ್ವದ ಬಗ್ಗೆನೇ ಕೇಳ್ತಾರೆ. ಈ ಪಾಠದಿಂದ, ಈ ಪದ್ಯ ಪಾಠ ಯಾವೆಲ್ಲ ಪ್ರಶ್ನೆ ಕೇಳಿದ್ರು ಸಹಿತ ಇದೇ ಉತ್ತರ ಎಲ್ಲದಕ್ಕೂ ಅಪ್ಲೈ ಆಗ್ತದೆ. ಅದನ್ನು ಕೂಡ ಮುಂದಿದೆ ಈಸಿಯಾಗಿ ಯಾವ ತರ ಅದನ್ನ ನಾವು ಬರೀಬಹುದು ಎನ್ನುವಂಥದ್ದು. ಸೊ 3 ಅಂಕಗಳು ಇಲ್ಲಿಂದನೂ ಕೂಡ ಬರ್ತಾವ. ಎಷ್ಟು? 3 ಅಂಕಗಳು. ಇಲ್ಲಿ 16 ಆಗಿತ್ತು, ಇದನ್ನು 3 ಹಿಡಿದ್ರೆ 19 ಪ್ಲಸ್ ಇದು 3 ಎಷ್ಟಾಯ್ತು? 22 ಅಂಕಗಳು ಈಸಿಯಾಗಿ ಸಿಗ್ತಾ ಇದ್ದಾವೆ. ಸರಿನಾ? ಬಹಳಷ್ಟು ಈಸಿಯಾಗಿ ನೀವು ಅತಿ ಹೆಚ್ಚಿಗೆ ಈಸಿ ಆಗಿರುವಂತ ಅಂಕಗಳನ್ನು ಗಳಿಸಬಹುದು. ಎಸ್, ಬಸಂತ್ ಕಿ ಸಚ್ಚಾಯಿ, ಇದನ್ನು ಕೂಡ ಫಿಕ್ಸ್ ಅಂತ ತಿಳ್ಕೊಂಡ್ಬಿಡ್ರಿ. ಇದು ಎಲ್ಲಿ ಬರ್ತದೆ? ಪ್ರಶ್ನೆ ಸಂಖ್ಯೆ 34. ಎಲ್ಲಿ? ಪ್ರಶ್ನೆ ಸಂಖ್ಯೆ 34. 4 ಅಂಕದ ಪ್ರಶ್ನೆ. ಈ 2 ಪ್ರಶ್ನೆಗಳಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರ್ಬಹುದು ಅಥವಾ ನಿಮ್ಮ ವಾರ್ಷಿಕ ಪರೀಕ್ಷೆ ಆಗಿರಬಹುದು, ಅಥವಾ ಏನಾದ್ರೂ ಚೇಂಜ್ ಮಾಡಿದ್ರು ಸಹಿತ ಇದೇ ಉತ್ತರದಲ್ಲಿ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಗ್ತದೆ. 2 ಪ್ರಶ್ನೆಗಳಿಗೆ ಉತ್ತರಗಳನ್ನ ಮಾಡಿದ್ರೆ ಸಾಕು. ಇದೇ ಉತ್ತರಗಳನ್ನ ಪ್ರತಿಯೊಂದು ಈ ಪಾಠದಿಂದ ಬರುವಂತ ಪ್ರತಿಯೊಂದು ಪ್ರಶ್ನೆಗೆ ಅದೇ ಉತ್ತರಗಳು ಏನಾಗ್ತವೆ? ಅಪ್ಲೈ ಆಗ್ತವೆ. ಸರಿನಾ? ಏನಿದೆ? ಬಸಂತ್ ಏಕ್ ಈಮಾನ್ದಾರ್ ಲಡ್ಕಾ ಹೈ ಕೈಸೆ, ಅಥವಾ ಬಸಂತ್ ಕಿ ಈಮಾನ್ದಾರಿ ಕಾ ಪರಿಚಯ ದೀಜಿಯೆ, ಅಥವಾ ಬಸಂತ್ ಏಕ್ ಪ್ರಾಮಾಣಿಕ ಲಡ್ಕಾ ಹೈ ಸ್ಪಷ್ಟ ಕೀಜಿಯೆ. ಬಸಂತನ ಪ್ರಾಮಾಣಿಕತೆ ಬಗ್ಗೆ ಕೇಳ್ತಾರೆ. ನಾನು ಆಲ್ರೆಡಿ ಈಗಾಗಲೇ ರೆಡಿ ಮಾಡಿಸಿದ್ದೀನಿ. ನಿಮಗೆ 5 ಪಾಯಿಂಟ್ಸ್ ಗಳನ್ನ ಬರೆದ್ರೆ ಸಾಕು, ನಿಮಗೆ 4ಕ್ಕೆ 4 ಅಂಕಗಳು ಬರ್ತವೆ. ಮುಂದಿದೆ, ಅದನ್ನ ಡಿಸ್ಕಷನ್ ಮಾಡ್ತಾ ಸಾಗೋಣ. ಎಸ್, ಇನ್ನೊಂದು ಪಂಡಿತ್ ರಾಜ್ ಕಿಶೋರ್ ಕಾ ಪರೋಪಕಾರ ಗುಣ. ಪಂಡಿತ್ ರಾಜ್ ಕಿಶೋರ್ ಅವರ ಪರೋಪಕಾರಿ ಗುಣಗಳ ಬಗ್ಗೆ ವರ್ಣನೆಯನ್ನ ಮಾಡ್ರಿ. ಪಂಡಿತ್ ರಾಜ್ ಕಿಶೋರ್ ಕೆ ಗುಣ ಅನುಸರಣೀಯ ಹೈ ಕೈಸೆ, ಅಥವಾ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ಗುಣೋ ಕೆ ಬಾರೆ ಮೇ ಲಿಖಿಯೆ. ಸ್ವಲ್ಪ ಪ್ರಶ್ನೆ ಬದಲು ಮಾಡಬಹುದು ಅಷ್ಟೇ, ಆದ್ರೆ ಉತ್ತರ ಅದೇ ಇರ್ತದೆ. ಇಲ್ಲಿಂದನೂ ಕೂಡ ನಿಮಗೆ 4 ಅಂಕಗಳು ಬರ್ತವೆ. 22 ಆಗಿತ್ತು, ಈ 4 ಅಂಕಗಳನ್ನು ಸೇರಿಸಿದ್ರೆ 26 ಅಂಕಗಳನ್ನ ಈಸಿಯಾಗಿ ನೋಡ್ರಿ. ನನಗೆ ಹಿಂದಿ ಏನೇನೂ ಬರಂಗಿಲ್ಲ ಅನ್ನೋರು ಸಹಿತ 26 30 ಅಂಕಗಳನ್ನ ಈಸಿಯಾಗಿ ಗಳಿಸಬಹುದು. ಎಷ್ಟು? ಈಸಿಯಾಗಿ 30 ರಿಂದ 40, 40ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸಬಹುದು. ಆದ್ರೆ ಸ್ವಲ್ಪ ಪ್ರಯತ್ನ ಪಡ್ಬೇಕು, ಸ್ವಲ್ಪ ಅಭ್ಯಾಸ ಮಾಡಬೇಕು, ಅದನ್ನ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಹಿಂದಿಯಲ್ಲಿ ಫಿಕ್ಸ್ ಆಗಿ ನೀವೇನಾಗ್ತೀರಾ? ಪಾಸ್ ಆಗ್ತೀರಾ. ಪ್ಲಸ್ ಮತ್ತೆ 40+ ಅಂಕಗಳನ್ನು ಸಹಿತ ಪಡೆದುಕೊಳ್ತೀರಾ. ಎಸ್, ತುಳಸಿ ಕೆ ದೋಹೆ. ನೆಕ್ಸ್ಟ್ ಯಾವ್ದಿದೆ? ತುಳಸಿ ಕೆ ದೋಹೆ. ಪ್ರಶ್ನೆ ಸಂಖ್ಯೆ ಭಾವಾರ್ಥದ ಎಷ್ಟಿರ್ತದೆ? 32. ಮುಖ್ಯವಾಗಿ ಈ ವರ್ಷ ನಾವು ಮಾಡ್ಬೇಕಾಗಿರುವಂತದ್ದು 3 ದೋಹೆ ಭಾವಾರ್ಥಗಳನ್ನ ಮಾಡಬೇಕು.
ಒಂದನೇ ದೋಹೆ, ಮೂರನೇ ದೋಹೆ ಹಾಗೂ ಐದನೇ ದೋಹೆಗಳನ್ನ ಮಾಡಬೇಕು. ಮೊದಲನೇ ದೋಹೆ, ಮುಖಿಯಾ ಮುಕ್ಸೋ ಚಾಹಿಯೆ ಖಾನ್ ಪಾನ್ ಕೋ ಏಕ್ ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ್. 3ರಿಂದ 4 ವಾಕ್ಯಗಳಲ್ಲಿ ಇದರ ಉತ್ತರವನ್ನ ಬರೀತೀರಾ. ಪ್ರತಿಯೊಂದು ದೋಹೆ ಭಾವಾರ್ಥ ಬರೆಯುವಾಗ ನೀವೇನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ಒಂದು ಲೈನ್ ಕಾಮನ್. ಪ್ರಸ್ತುತ ದೋಹೆ ಮೇ ತುಳಸಿದಾಸ್ ಜಿ ಕಹತೆ ಹೈ ಕಿ, ಈ ಲೈನ್ ಪ್ರತಿಯೊಂದು ದೋಹೆ ಭಾವಾರ್ಥ ಬರೆಯೋದಕ್ಕೆ ಕಾಮನ್ ಆಗಿ ಯೂಸ್ ಮಾಡ್ಬೇಕು. ಅಥವಾ ಪ್ರಸ್ತುತ ಬರ್ಯಾಕ್ ಬರೋದಕ್ಕೆ ನಿಮಗೆ ಬಹಳಷ್ಟು ಕಠಿಣ ಅನಿಸ್ತಾ ಇದೆ, ಇಸ್ ದೋಹೆ ಮೇ ತುಳಸಿದಾಸ್ ಕಹತೆ ಹೈ ಕಿ, ಈಸಿಯಾಗಿ ಬರಿಬಹುದಲ್ಲ ಇದನ್ನ. ಈ 3 ದೋಹೆಗಳನ್ನ, ದಯಾ ಧರ್ಮ ಕಾ ಮೂಲ ಹೈ ಪಾಪ ಮೂಲ ಅಭಿಮಾನ್, ರಾಮ ನಾಮ ಮನಿ ದೀಪದರು ಜೀಹ ದೆಹರಿದಾರ್, ತುಳಸಿ ಭೀತರ ಬಾಹಿರವ್ ಜೋ ಚಾಹಸಿ ಉಜಿಯಾರ್. ಅದರಲ್ಲೇನೆ ಇರ್ತಾವೆ ಉತ್ತರಗಳು ಕೂಡ, ಒಂದೊಂದು ಶಬ್ದಗಳು ಅಲ್ಲೇ ಇರ್ತವೆ. ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಬರದ್ರಿ ಅಂದ್ರೆ, ವಾಕ್ಯದ ರೂಪದಲ್ಲಿ ಬರದ್ರಿ ಅದನ್ನ ಅಂದ್ರೆ, ಅಲ್ಲಿನೂ ಕೂಡ 3 ಅಂಕಗಳನ್ನ ಈಸಿಯಾಗಿ ಗಳಿಸಬಹುದು. ನೋಡ್ರಿ, 26 ಆಗಿತ್ತು, ಇದು 3 ಹಿಡಿದ್ರೆ 29 ಅಂಕಗಳನ್ನ ವಿದೌಟ್ ಎನಿ ಡಿಲೇ, ಹೆಚ್ಚಿಗೆ ಟೆನ್ಷನ್ ತಗೊಳ್ಳಾರ್ದೆ 30 ಅಂಕಗಳನ್ನ ತಾವುಗಳು ಏನ್ ಮಾಡಬಹುದು, ಗಳಿಸಬಹುದು. ಆದ್ರೆ ಸ್ವಲ್ಪ ಅಭ್ಯಾಸ ಮಾಡ್ಬೇಕದಕ್ಕೆ. ಏನಾದ್ರೂ ಪಡಿಬೇಕು ಅಂದ್ರೆ ಅದಕ್ಕೆ ಅದರ ಹಿಂದೆ ಪರಿಶ್ರಮವನ್ನ ಪಡಬೇಕು. ಕುಚ್ ಪಾನೆ ಕೆ ಲಿಯೆ ಕುಚ್ ಖೋನಾ ಪಡ್ತಾ ಹೈ, ಇಸಿಲಿಯೇ ನಮ್ಮ ಪದ್ಯದಲ್ಲಿದೆ, ನೀಂದ್ ಚೈನ್ ಕೋ ತ್ಯಾಗೋ ತುಮ್. ಹೌದಿಲ್ಲ, ನಮ್ಮ ನಿದ್ರೆಯನ್ನ ಬಿಡ್ಬೇಕು, ನಮ್ಮ ಆರಾಮನ್ನ ಬಿಡ್ಬೇಕು, ಪರಿಶ್ರಮವನ್ನ ಪಡಬೇಕು. ಆರಾಮಾಗಿ ನಾ ಇದ್ಕೊಂಡು ಪಾಸ್ ಆಗ್ತೀನಿ ಅಂದ್ರೆ ನಡೆಯೋದಿಲ್ಲ. ನೀವು ಅದಕ್ಕೆ ಈಗನೂ ನಿಮಗೆ ಹಿಂದಿ ಬರಂಗಿಲ್ಲ ಅಂದ್ರೆ, ಸರಿ ಸುಮಾರಾಗಿ ಎಷ್ಟು ದಿನ ಅದಾವ ಪರೀಕ್ಷೆಗೆ? ಉಳಿದ ದಿನಗಳು 86 ದಿನಗಳದಾವ. 86 ದಿನದಲ್ಲಿ ಹಿಂದಿ ಬರ್ಲಿಲ್ಲ ಅಂದ್ರೂ ಸಹಿತ ಹಿಂದಿಯನ್ನ ಕಲಿತು, ಸ್ವರಗಳನ್ನ, ವ್ಯಂಜನಗಳನ್ನ, ಒತ್ತಾಕ್ಷರಗಳನ್ನ ಕಲಿತನೂ ಸಹಿತ ಅಭ್ಯಾಸ ಮಾಡಿ ಈಸಿಯಾಗಿ ಹಿಂದಿ ಪಾಸ್ ಆಗ್ಬೋದು. ಸರಿನಾ? ಇಷ್ಟೊಂದು ಈಸಿಯಾಗಿ ಪಾಸ್ ಆಗ್ತೀರಾ. ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ಪ್ರಶ್ನೆಗಳು ಕೊಟ್ಟಿದ್ದೀನಿ ನಾನು, ಅದನ್ನ ಆಮೇಲೆ ನೋಡ್ತಾ ಸಾಗೋಣ. ಮತ್ತೊಂದು ಇಂಪಾರ್ಟೆಂಟ್ ಪಾಠ ಯಾವ್ದಿದೆ? ಇಂಟರ್ನೆಟ್ ಕ್ರಾಂತಿ. ಇಲ್ಲಿನೂ ಕೂಡ 3 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಎಷ್ಟು? 3 ಅಂಕದ ಪ್ರಶ್ನೆ ಕೇಳ್ತಾರೆ. ಮುಖ್ಯವಾಗಿ 3ರಿಂದ 4 ಪ್ರಶ್ನೆಗೆ ಉತ್ತರಗಳನ್ನು ಮಾಡ್ಬೇಕು. ಇಲ್ಲಿ ಒಂದ್ ಏನ್ ಕೊಟ್ಟಿದ್ದಾರೆ, ಇಂಟರ್ನೆಟ್ ಸೆ ಕ್ಯಾ ಕ್ಯಾ ಲಾಭ ಹೈ, ಅಥವಾ ಏಕ್ ಇಂಟರ್ನೆಟ್ ವರದಾನ್ ಹೈ ಕೈಸೆ, ಇಂಟರ್ನೆಟ್ ದಿಂದ ಏನೆಲ್ಲ ಲಾಭಗಳದಾವ ಅದೆಲ್ಲವನ್ನ ಬರಿಬೇಕಿಲ್ಲಿ. ಅವ್ರ ಸೋಷಿಯಲ್ ನೆಟ್ವರ್ಕಿಂಗ್, ಇದು ಈ ಸಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಸೋಷಿಯಲ್ ನೆಟ್ವರ್ಕಿಂಗ್ ಕೆ ಬಾರೆ ಮೇಲೆ ಲಿಖಿಯೆ. 4ರಿಂದ 5 ಪಾಯಿಂಟ್ಸ್ ಗಳನ್ನ ಬರದ್ರಿ ಅಂದ್ರೆ ನಿಮಗೆ ಈಸಿಯಾಗಿ ಸಿಗ್ತವೆ. ಇಲ್ಲಿ ಇಂಟರ್ನೆಟ್ ಕೆ ಲಾಭ ಇದ್ದಲ್ಲಿ ಸಂಚಾರ और सूचना के क्षेत्र में इंटरनेट से क्या लाभ है, ಅಥವಾ ಇಂಟರ್ನೆಟ್ का ಮಹತ್ವ ಸಮಜಾಯಿ ಅಂತ ಬರಬಹುದು, ಅಥವಾ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆನೂ ಕೂಡ ಬರಬಹುದು. ಆದ್ರೆ ಮೇನ್ ಆಗಿ 2 ಪ್ರಶ್ನೆಗಳನ್ನ ಮಾಡಲೇಬೇಕಾಗಿರುವಂತದ್ದು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಕರ್ನಾಟಕ ಸಂಪದಾದಲ್ಲಿ 3 ಪ್ರಶ್ನೆಗಳು. ಎಷ್ಟು ಪ್ರಶ್ನೆಗಳು? 3 ಪ್ರಶ್ನೆಗಳು ಮಾಡಿದರೆ ಅದರಲ್ಲಿ ಯಾವ್ದಾದ್ರು ಒಂದನ್ನ ಕೇಳ್ತಾರೆ. 3 ಅಂಕಗಳು ಇಲ್ಲಿಂದ ಕೂಡ ಬರ್ತವೆ. ಆ 3 ಪ್ರಶ್ನೆಗಳು ಯಾವ್ಯಾವು? ಕರ್ನಾಟಕಕ್ಕೆ ಪ್ರಕೃತಿ ಸುಷ್ಮಾ ಕಾ ವರ್ಣನ್ ಕೀಜಿಯೇ, ಅಥವಾ ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ ಅನ್ನುವಂತ ಪ್ರಶ್ನೆ ಕೇಳಬಹುದು. ಅಥವಾ ಕರ್ನಾಟಕಕ್ಕೆ ಶಿಲ್ಪಕಲಾ और ವಾಸ್ತುಕಲಾ ಕೆ ಬಾರೆ में लिखिए ಅಂತಾನೂ ಕೂಡ ಕೇಳಬಹುದು. ಅದನ್ನು ಕೂಡ ಈಸಿಯಾಗಿ ಬರೀತೀರಾ. कर्नाटक में साहित्यकारों की देन, ಪ್ರಾಚೀನ ಕಾಲಕ್ಕೆ ಸಾಹಿತ್ಯಕಾರ और ಆಧುನಿಕ ಕಾಲಕ್ಕೆ ಸಾಹಿತ್ಯಕಾರ, ಈ 3 ಪ್ರಶ್ನೆಗಳನ್ನ ಮಾಡಿದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಬರ್ತದೆ. ಇದೆಲ್ಲನೂ ಕೂಡ 40+, 80ಕ್ಕೆ 80 ಅಂಕಗಳನ್ನ ಗಳಿಸ್ಬೇಕು ಅಂತಿದ್ರೆ ಇದೆಲ್ಲ ಪ್ರಶ್ನೆಗಳನ್ನು ಸಹಿತ ಮಾಡ್ಬೇಕು. ಇಲ್ಲ ಅಂದ್ರೆ 30 ಅಂಕ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಬಹಳಷ್ಟು ಈಸಿಯಾಗಿ ಅಲ್ಲಿಂದ ತಗೊಳ್ಳೋದನ್ನ ಪಡೆದುಕೊಳ್ಬಹುದು. ಹೀಗೆ ಪ್ರತಿಯೊಂದು ಪಾಠದಿಂದನೂ ಕೂಡ ನಾನು ಹೇಳಿದ್ದೀನಿ. ಇಲ್ಲೆಲ್ಲನೂ ಕೂಡ ಇದೆ. ಇವಾಗ ನಾವು 9 ಅಂಕಗಳನ್ನ ಯಾವ ತರ ಅಭ್ಯಾಸ ಮಾಡ್ಬೇಕು ಮೊದಲಿಗೆ ಇವತ್ತಿನ ಈ ಸೆಷನ್ ಅಲ್ಲಿ ನೋಡೋಣ. ಒಂದು ಅಸಫಲತಾ ನೋಡೋಣ, ಹಾಗೂ ಪತ್ರವನ್ನ ಯಾವ ತರ ಬರಿಬೇಕು ಎನ್ನುವಂಥದ್ದು ನೋಡೋಣ. ಸರಿನಾ? 9 ಅಂಕಗಳು ಈಸಿಯಾಗಿ ಯಾವ ತರ ಪಡೆದುಕೊಳ್ಬೇಕು ಎನ್ನುವಂಥದ್ದನ್ನ. ಈಗಾಗಲೇ ನಿಮಗಂತೂ ಈ 4 ಸಾಲುಗಳು ಬರ್ತವೆ. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಇಲ್ಲಿ ತನ मत भागो तुम, कुछ किए बिना ही जय जयकार नहीं होती, कोशिश करने वालों की हार नहीं होती. ಈ 4 ಲೈನ್ಗಳನ್ನು ನೋಡ್ರಿ. ಅಸಫಲತಾ ಇಲ್ಲಿಂದ ಹಿಡ್ಕೊಂಡು ಮತ್ ಭಾಗೋತುಮ್, ಇಷ್ಟು ಲೈನ್ಗಳು. ಈ 4 ಲೈನ್ಗಳದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ, ವ್ಯಾಕರಣ ಮಿಸ್ಟೇಕ್ ಅನ್ನ ಮಾಡಬಾರ್ದು. ಇಲ್ಲಿ ಯಾವ್ದ್ರ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ಬೇಕು? ಇಲ್ಲಿ ನೋಡ್ರಿ,
ನೀವೆಲ್ಲವನ್ನ ಕೂಡ ಕರೆಕ್ಟ್ ಬರೀತೀರಾ. ನಾವು ಪ್ರತಿ ವರ್ಷ ಆನ್ಸರ್ ಶೀಟ್ ಅನ್ನು ಚೆಕ್ ಮಾಡ್ತೀವಿ, ಅವಾಗ ನಮಗೆ ಎಲ್ಲೆಲ್ಲಿ ತಪ್ಪುಗಳು ಸಿಗ್ತವೆ, ಈ ಶಬ್ದ ಕರೆಕ್ಟ್ ಬರೆದಿರಂಗಿಲ್ಲ. ಚುನೌತಿ, ಇದನ್ನ ಯಾರಿಗೆ ಬರಂಗಿಲ್ಲಲ್ಲ ಅವ್ರೊಂದು 10 ಸಲ 20 ಸಲ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಚುನೌತಿ ಯಾವ ತರ ಬರೀತಾರೆ. ಸ್ವೀಕಾರ, ಸ್ವೀಕಾರ ಇಲ್ಲಿ ತಪ್ತೀರಾ, ಇದರ ಕಡೆಗೆ ಹೆಚ್ಚಿಗೆ ಗಮನ ಇರ್ಬೇಕು. ಕ್ಯಾ, ಅರ್ಧ ಕ ತೆಗಿಬೇಕು, ಅದಕ್ಕ ಯಾ ಜೋಡಿಸ್ಬೇಕು, ಕ್ಯಾ. ಸುಧಾರ, ಇಲ್ಲಿ ಕೆಲವೊಂದು ಜನ ಏನ್ ಮಾಡಿರ್ತಾರೆ, ಸುಧಾರ ಈ ತರ ಬರ್ದಿರ್ತಾರೆ, ಸುಧಾರ, ಇದು ತಪ್ಪು, ಇದೇನು ತಪ್ಪು. ಇಲ್ಲಿ ಏನ್ ಬರ್ಬೇಕು, ಮಹಾಪ್ರಾಣ ಬರ್ಬೇಕು, ಸುಧಾರ ಬರ್ಬೇಕು. ಏನ್ ಬರ್ಬೇಕು ಇಲ್ಲಿ, ಸುಧಾರ ಬರ್ಬೇಕು. ಸೊ ಇಂಥವ್ ಏನ್ ಶಬ್ದ ಅದಾವ ಇಲ್ಲಿ ನೀವುಗಳು ಅದನ್ನ ತಪ್ಪಬಾರ್ದು. ಇಲ್ಲಿ ಏನ್ ಮಾಡ್ಬಾರ್ದು, ನೀವು ತಪ್ಪಬಾರ್ದು ಅದನ್ನ. ಇನ್ನು ಕೂಡ ನೋಡ್ರಿ, ನೀಂದಕ್ಕ ಇಲ್ಲಿ ಏನ್ ಕೊಡ್ಬೇಕು, ಇಲ್ಲಿ ಅನುಸ್ವಾರ ಕೊಡ್ಬೇಕು. ಚೈನ್ ಊಪರ್ ದೋ ಮಾತ್ರ, ಅದನ್ನ ಕರೆಕ್ಟ್ ಆಗಿ ಬರಿಬೇಕು. ತ್ಯಾಗೋ, ತ್ಯಾಗೋ, ತ್ಯಾ ಅರ್ಧ ತ ಬರಿಬೇಕು, ಪೂರ್ಣಿಯ ಬರಿಬೇಕು, ತ್ಯಾಗೋ. ಸೊ ಇಂಥವು ಶಬ್ದಗಳನ್ನ ತಪ್ಪಾಗಿ ನೀವು ಬರಿಬಾರ್ದು. ಸಂಘರ್ಷ ತಪ್ಪು ಬರಿತೀರಿ, ಒಬ್ಬರು ಅನುಸ್ವಾರ ಕೊಡೋದಿಲ್ಲ. ಇಲ್ಲಿ ಅರ್ಕಾವಳಿ ಇದೆ ಅಲ್ಲ, ರ ಕಾ ಜೋ ರೂಪ್ ಹೈ ಸಂಘರ್ಷ, ಅನುಸಾರ ಕೊಡ್ಬೇಕು, ಘ ಬರಿಬೇಕು. ಆಮೇಲೆ ಇಲ್ಲಿ ಅರ್ಕಾವಳಿ ಕೊಡ್ತೀವಿ, ಸಂಘರ್ಷ. ಏನು ಸಂಘರ್ಷ, ಇಲ್ಲಿ ಕರೆಕ್ಟ್ ಆಗಿ ಬರಿಬೇಕು. ಛೋಡ್ಕರ್, ಇಲ್ಲಿನೂ ಕೂಡ ಛೋಡ್ಕರ್ ಕರೆಕ್ಟ್ ಆಗಿ ಬರಿಬೇಕು. ಮೈದಾನ ಕರೆಕ್ಟ್ ಆಗಿ ಬರಿಬೇಕು. ಸರಿನಾ. ಈ 4 ಲೈನ್ ಗಳನ್ನ ಯಾರು ನನಗ್ ಬರಂಗಿಲ್ಲ ಹಿಂದಿ ಅನ್ನೋರು ಅದಿರಲ್ಲ, ಅವ್ರೊಂದ್ 10 ಸಲನೋ 20 ಸಲ ಇಲ್ವಾ 100 ಸಲ ಇದನ್ನೇ ಬರ್ದು ಫಸ್ಟ್ ಏನ್ ಮಾಡ್ರಿ, ಒಂದೊಂದು ಅಕ್ಷರನ್ನ ಬರೆದ್ ಪ್ರಾಕ್ಟೀಸ್ ಮಾಡ್ರಿ. ಏನು, ಅಸಫಲತಾ ಏಕ್ ಚುನೌತಿ ಹೇ, ಇಷ್ಟೇ ಒಂದು ವಾಕ್ಯ. ಅಥವಾ ಅಷ್ಟು ಕಷ್ಟ ಆಗ್ತಾ ಇತ್ತಂದ್ರೆ ಅಸಫಲತಾ, ಅಸಫಲತಾ ಅಂತಾನೆ ಒಂದು 100 ಸಲ ಬರೀರಿ. ಯಾಕಂದ್ರೆ 100 ಸಲ ಓದೋದಕ್ಕಿಂತ 1 ಸಲ ಬರೆಯೋದು ಲೇಸ್. ನಾವು ಬರ್ದೀವಿ ಅಂದ್ರೆ ನಮಗೆ ಹೆಚ್ಚಿಗೆ ನೆನಪು ಉಳಿತದ. ಬರ್ದೀವಿ ಅಂದ್ರೆ ಹೆಚ್ಚಿಗೆ ನೆನಪು ಉಳಿತದೆ. ಎಸ್, ಈ 4 ಲೈನ್ ಗಳನ್ನ ಮಾಡ್ತೀರಿ. ಎಸ್, ಇಲ್ಲಿಂದ ನಮಗೆ ಎಷ್ಟು 4 ಅಂಕಗಳು ಬರ್ತವೆ. ನಾನು ಇಲ್ಲಿ ವರ್ಕ್ಶೀಟ್ ಕೂಡ ಕೊಟ್ಟಿದ್ದೀನಿ, ಬೇಕಿದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಪ್ರಿಂಟ್ ತಕೊಂಡು ಅಸಫಲತಾ ಇಲ್ಲಿ ಯಾವ ಶಬ್ದ ಬರ್ತದೆ ಅದನ್ನ ಬರಿಬೇಕು. ಇಸೆ ಡ್ಯಾಶ್ ಡ್ಯಾಶ್ ಕರೋ, ಇಲ್ಲಿ ಯಾವ ಶಬ್ದ ಬರ್ತದೆ ಅದನ್ನ ಬರ್ಕೋಬೇಕು. ಸರಿನಾ. ಈ ತರ ನನಗೆ ಬೇಕಿತ್ತು ಅಂದ್ರೆ ಅದನ್ನು ಕೂಡ ತಗೊಳ್ಳೋ, ಅದನ್ನ ಬಳಸ್ಕೊಳ್ಬಹುದು. ಅಥವಾ ನಿಮ್ಮ ಒಂದು ರಫ್ ಬುಕ್ ಅಲ್ಲಿ ಅದನ್ನೇ ಪ್ರಾಕ್ಟೀಸ್ ಮಾಡಬಹುದು. ಆದ್ರೆ ಇಲ್ಲಿ 1 ಅಕ್ಷರನು ತಪ್ಪಬಾರದು. ಇಲ್ಲಿ ನಮಗೆ 4ಕ್ಕೆ 4 ಅಂಕ ಆನೆ ಹಿ ಚಾಹಿಯೇ. 4 ಅಂಕ, 4ಕ್ಕೆ 4 ಅಂಕಗಳು ನಮಗಿಲ್ಲಿ ಬರ್ಲೇಬೇಕು. ಗ್ರಾಮೆಟಿಕಲ್ ಮಿಸ್ಟೇಕ್ ಸ್ವಲ್ಪನೂ ಕೂಡ ಮಾಡಬಾರ್ದು. ಸರಿನಾ. ಇಲ್ಲಿಂದ ಎಷ್ಟು ಅಂಕ ಬರ್ತವೆ, ನಮಗೆ 4 ಅಂಕಗಳು ಬರ್ತವೆ. ಎಷ್ಟು ಅಂಕ ಬರ್ತವೆ, 4 ಅಂಕಗಳು ಬರ್ತವೆ. ಇನ್ನು 5 ಅಂಕ ಈಸಿಯಾಗಿ ಪತ್ರದಿಂದ ಗಳಿಸಬಹುದು ನಾವು. ಎಷ್ಟು ಈಸಿಯಾಗಿ 5 ಅಂಕಗಳು ನೋಡ್ರಿ. ಬಹಳಷ್ಟು ಏನು ಹರಸಾಹಸ ಪಡ್ಬೇಕಾಗಿಲ್ಲ. ಒಂದು 4 ಲೈನ್ ನಿಮಗೆ ಬರೀಲಿಕ್ಕೆ ಬರ್ತಿತ್ತು ಅಂದ್ರೆ 5 ಅಂಕಗಳು ಬರ್ತವೆ. ಮೊದಲಿಗೆ ಏನ್ ಬರಿಬೇಕು, ಪ್ರೇಷಕ್ ಅಂತ ಬರಿಬೇಕು. ಇಲ್ಲಿ ಸಾಧ್ಯ ಆದ್ರೆ ನೀವು ಕರೆಕ್ಟ್ ಆಗಿ ಬರೀತಿದ್ರಿ ಅಂದ್ರೆ ನಿಮ್ ಹೆಸರುಗಳನ್ನ ಹಾಕ್ರಿ. ಇಲ್ಲ ಅಂದ್ರೆ ಅಬಕ ಅಂತ ಹಾಕ್ರಿ. ಇಲ್ಲ ಅಂದ್ರೆ ಏನ್ ಹಾಕ್ರಿ, ಅಬಕ. ಅಬಕ ಅಂದ್ರೆ XYZ ಅನ್ನಂಗ. ಇದನ್ನೇ ಯಾಕೆ ಬಳಸಬೇಕು ಅಂದ್ರೆ, ನೀವು ಪತ್ರದ ವಿಶ್ಲೇಷಣೆಯನ್ನ ಮಾಡ್ತೀರಿ. ಆಮೇಲೆ ಅಲ್ಲಿ ಒಂದು ಪುರುಷ ಹಾಗೂ ಸ್ತ್ರೀಲಿಂಗಗಳಿಗೆ ಬೇರೆ ಬೇರೆ ವಾಕ್ಯಗಳು ಎಂಡ್ ಆಗ್ತವ. ಮೈ ಪಾಠಶಾಲಾ ನಹಿ ಆವುಂಗಾ ಅಥವಾ ನಹಿ ಆವುಂಗಿ ಅಂತ ನೀವು ಬರೀತೀರಿ. ಅವಾಗ ಅಬಕ ಬರ್ದೀವಿ ಅಂದ್ರೆ ಏನಾಗ್ತದೆ, ನೀವು ಆವುಂಗಾದ್ರೂ ಬರೀಬಹುದು ಅಥವಾ ಆವುಂಗಿ ಆದ್ರೂ ಬರೀಬಹುದು. ಏಕೆಂದ್ರೆ ಇಲ್ಲಿ ಹೆಸರನ್ನ ಸೂಚಿಸಿಲ್ಲ. ಬೈ ಚಾನ್ಸ್ ಇಲ್ಲಿ ರಮೇಶ್ ಅಂತ ನೀವು ಬರದ್ರಿ ಅಂದ್ರೆ ಮೈ ಪಾಠಶಾಲಾ ನಹಿ ಆವುಂಗಾ ಬರಿಬೇಕು. ಸರಿನಾ. ಬೈ ಚಾನ್ಸ್ ಮಿಸ್ ಆಗಿ ನಹಿ ಆವುಂಗಿ ಅಂತ ಬರದ್ರಿ ಅಂದ್ರೆ ಇಲ್ಲಿ ಅಂಕಗಳು ಹೋಗುವಂತ ಚಾನ್ಸಸ್ಗಳು ಇರ್ತವೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, ಅಬಕ ಬರೀರಿ. ಏನ್ ಬರೀರಿ, ಅಬಕ ಎನ್ನುವಂಥದನ್ನ ಬರೀರಿ. ನೆಕ್ಸ್ಟ್ ನಿಮ್ಮದ್ ಏನ್ ಮಾಡ್ಬೇಕು, ನಿಮ್ಮ ಕ್ಲಾಸ್ ಬರಿಬೇಕು. 10वीं ಕಕ್ಷಾ ಅ ವಿಭಾಗ ಇದನ್ನ ಬರೀಲಿಲ್ಲ ಅಂದ್ರೆ ಕೂಡ ನಡೀತದೆ. ಇಷ್ಟಾದ್ರೂ ಬರಿಬೇಕು. 10वीं ಕಕ್ಷಾ ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ ನೀವು, 10ನೇ ತರಗತಿಯಲ್ಲಿ 10वीं ಕಕ್ಷಾ. ತದನಂತರ ನಿಮ್ ಸ್ಕೂಲ್ ಅಡ್ರೆಸ್ ಅನ್ನ ಬರಿಬೇಕು. ನಮ್ದು ಇಲ್ಲಿ ಸರ್ಕಾರಿ ಹೈಸ್ಕೂಲ್ ದೇವಲತ್ತಿ ಅಂತ ಐತಿ. ಸೊ ನೀವು
ವಿಡಿಯೋ ನೋಡೋರು ಸಹಿತ ನಿಮ್ ಶಾಲೆ ಹೆಸರನ್ನ ಬರೀಬಹುದು, ಅಥವಾ ಈಸಿಯಾಗಿ ಸ ಹಾ ದೇವಲತ್ತಿ, ಸರಿನಾ? ಇಷ್ಟನ್ನು ಬರೀಬಹುದು. ಸ ಹ ಇದು ಯಾರಿಗೆ ಅಂದ್ರೆ ಅತಿ ಹೆಚ್ಚಿಗೆ ಅಂಕ ಪಡ್ಕೋಬೇಕು ಅಂದ್ರೆ ಎಲ್ಲವನ್ನ ಬರಿಬೇಕು. ನಿಂಗ್ ಬಹಳಷ್ಟು ಟಫ್ ಆಗ್ತಾ ಇತ್ತು ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಸ ಹ ನಿಮ್ ಊರುಗಳ ಹೆಸರನ್ನ ಬರೀರಿ. ದೇವಲತ್ತಿ, ಗದಗ, ಬೆಳಗಾವಿ, ಬೆಂಗಳೂರು, ಗುಲ್ಬರ್ಗ, ಗೌರ್ಬಿ, ನಿಮ್ ಊರ ಹೆಸರು ಯಾವ್ದಿದೆ ಅದನ್ನ ಬರೀರಿ. ಜೊತೆಗೆ ಪಿನ್ ಕೋಡ್ ಇಲ್ಲಿ ಬೆಳಗಾವಿ ಇದೆ, ನೀವು ಇದನ್ನ ಬರೆಯುವಂತ ಅಭ್ಯಾಸವನ್ನ ಮಾಡ್ರಿ. ಎಕ್ಸಾಮ್ ಅಲ್ಲಿ ನೆನಪು ಬರ್ಲಿಲ್ಲ ಅಂದ್ರೆ ಇದನ್ನ ಬಿಟ್ರು ಕೂಡ ನಡೀತದೆ, ಸರಿನಾ? ಆದ್ರೆ ಇಷ್ಟ ಇರ್ಬೇಕು, ಅಬಕ ಇರ್ಬೇಕು, ನಿಮ್ಮ ತರಗತಿ ಇರಬೇಕು, ನಿಮ್ಮ ಶಾಲೆಯ ಅಡ್ರೆಸ್ ಇರಬೇಕು. ಶಾಲೆ ಅಡ್ರೆಸ್ ಬಹಳಷ್ಟು ದೊಡ್ಡದನ್ನು ಇರಬಹುದು, ಇಷ್ಟನ್ನು ಇರಬಹುದು. 1 ಅಥವಾ 2 ಲೈನ್ ಅಲ್ಲಿ ನಿಮ್ಮ ಸ್ಕೂಲ್ ಅಡ್ರೆಸ್ ಅನ್ನ ಬರೀರಿ, ಅದರ ಪಿನ್ ಕೋಡ್ ಅನ್ನ ಬರೀರಿ. ಇದು ಪ್ರೇಷಕ್ ಅಂದ್ರೆ ಇಂದ, ಇದು ಏನಿದು ಇಂದ, ಯಾರಿಂದ ಈ ಪತ್ರ ಹೋಗ್ತಾ ಇದೆ ಅಂದ್ರೆ ನಿಮ್ಮ ಅಡ್ರೆಸ್ ಇರ್ಬೇಕಲ್ಲಿ. ಏನಿರ್ಬೇಕು, ನಮ್ಮ ಹೆಸರು ಇರ್ಬೇಕು, ನಮ್ಮ ಶಾಲೆ ಹೆಸರು ಇರ್ಬೇಕು, ನಾನು ಎಷ್ಟೇ ತರಗತಿ ಓದ್ತಾ ಇದ್ದೀನಿ ಅದನ್ನ ಇರ್ಬೇಕು, ಸರಿನಾ? ಇದು ಇಂದ. ಇನ್ನು ಸೇವಾ ಮೇ ಅಂದ್ರೆ ಯಾರಿಗೆ. सेवा में इसका अर्थ क्या होता है, जिसको हमें पत्र भेजना है, भेजने वाले का पता. ಯಾರಿಗೆ ಈ ಪತ್ರವನ್ನ ಕಳಿಸ್ತಾ ಇದ್ದೀವಿ ಅವ್ರ ಅಡ್ರೆಸ್ ಇರ್ಬೇಕು ಇಲ್ಲಿ. ಸೊ ಇಲ್ಲಿ ನಮ್ಗೆ ಆಲ್ಮೋಸ್ಟ್ ಏನ್ ಕೊಟ್ಟಿರ್ತಾರೆ, ಒಂದು ಕಕ್ಷಾ ಅಧ್ಯಾಪಕ ಕೊಟ್ಟಿರ್ತಾರೆ ಅಥವಾ ಪ್ರಧಾನ ಅಧ್ಯಾಪಕ ಕೊಟ್ಟಿರ್ತಾರೆ. ನೋಡ್ರಿ, ಕಕ್ಷಾ ಅಧ್ಯಾಪಕ ಹಾಗೂ ಪ್ರಧಾನ ಅಧ್ಯಾಪಕ ಇಲ್ಲೇ ಕೊಟ್ಟಿರ್ತಾರೆ, ಅದನ್ನೇ ಸೇಮ್ ಇಲ್ಲಿ ಕಾಪಿ ಮಾಡ್ಬೇಕು. ಯಾರಿಗೆ ಬರಿ ಅಂದಿರ್ತಾರೆ, ಆಲ್ಮೋಸ್ಟ್ ಪ್ರಧಾನ ಅಧ್ಯಾಪಕ ಕೊಟ್ಟಿರ್ತಾರೆ. ಸೊ ಇದನ್ನ ಇಲ್ಲಿ ಶಬ್ದವನ್ನ ತಂದು ಇಲ್ಲಿ ಬರಿಬೇಕು, ಪ್ರಧಾನ ಅಧ್ಯಾಪಕ. ಆಮೇಲೆ ಇಲ್ಲಿ ಏನ್ ಸ್ಕೂಲ್ ಹೆಸರನ್ನ ಬರ್ದಿದ್ದೀರಿ ಅದನ್ನ ಇಲ್ಲಿ ಬರಿಬೇಕು. ಸರ್ಕಾರಿ ಹೈಸ್ಕೂಲ್ ದೇವಲತ್ತಿ ಅಂತ ಬರಿಬೇಕು, ಅಥವಾ ಸಹ ದೇವಲತ್ತಿ ಅಂತನೂ ಕೂಡ ಬರಿಬಹುದು. ಆಮೇಲೆ ಬೆಳಗಾವಿ, ಆಮೇಲೆ ನಿಮ್ ಪಿನ್ ಕೋಡ್ ಅನ್ನ ಇಷ್ಟು ಬರಿಬೇಕು. ಸೇವಾಮೆ ಆದ್ಮೇಲೆ ಮತ್ತೇನ್ ಬರಿಬೇಕು, ಸಂಬೋಧನ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಸಂಬೋಧನ. ಈಗ ನಮ್ಗಿಂತ ಸರ್ಗಳು, ನಿಮ್ಮ HM ಗಳು, ನಿಮ್ಮ ತಂದೆ ತಾಯಿ ದೊಡ್ಡವ್ರು ಇರ್ತಾರೆ, ಅವರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಏನಂತ ಕರಿತೀವಿ, ಸಂಬೋಧನ ಅಂತ ಕರಿತೀವಿ. ಇಲ್ಲಿ ಬೇಕಿದ್ರೆ ಆದರಣೀಯ ಮಾನ್ಯವರ ಅಂತ ಬರಿಬಹುದು, ಮಹೋದಯ ಅಂತ ಬರಿಬಹುದು. ಅಟ್ ಲೀಸ್ಟ್ ನಿಮಗೆ ಏನೂ ಬರ್ಲಿಲ್ಲ ಅಂದ್ರ ಏನ್ ಬರಿಬಹುದು, ಮಹೋದಯ ಬರೀರಿ, ಅಥವಾ ಸರ್. ಇದನ್ನು ಕೂಡ ಅಟ್ ಲೀಸ್ಟ್ ಹೇಳತ್ತೀನಿ ನೋಡಿ, ಕಡಿಮೆ, ಯಾರಿಗೆ ಏನೂ ಬರಂಗಿಲ್ಲ ಇದನ್ನೂ ಬರೆದ್ರು ಸಹಿತ ಅಂಕಗಳು ನಿಮಗೆ ಕಡಿಮೆ ಮಾಡಬಹುದಲ್ಲಿ, ಆದ್ರೆ ಅಂಕಗಳು ಕೊಡ್ತಾರೆ. ಸಾಧ್ಯ ಆದ್ರೆ ಇದನ್ನೇ ಬರೆಯುವಂತ ಪ್ರಯತ್ನ ಮಾಡ್ರಿ. ಆದರಣೀಯ ಮಹೋದಯ ಅಥವಾ ಮಾನ್ಯವರ್. ವಿಷಯ ನೋಡ್ರಿ, ಇದನ್ನು ಕೂಡ ಬಹಳಷ್ಟು. ವಿಷಯ छुट्टी के लिए ಪ್ರಾರ್ಥನಾ ಪತ್ರ ಅಂತ ಇಷ್ಟು ಬರೀರಿ. ಏನಂತ ಬರಿಬೇಕು, छुट्टी के लिए ಪ್ರಾರ್ಥನಾ ಪತ್ರ. ಇಷ್ಟು ಬರೆದ್ರು ಕೂಡ ಓಕೆ. ಎಸ್, ಇನ್ನು ನಾವು ಏನ್ ಮಾಡ್ಬೇಕಾಗ್ತದೆ, ಈ ಪತ್ರವನ್ನ ವಿಶ್ಲೇಷಣೆ ಮಾಡಿ ಬರಿಬೇಕು. ಏನ್ ಮಾಡ್ಬೇಕು, ವಿಶ್ಲೇಷಣೆಯನ್ನ ಮಾಡಿ ಬರಿಬೇಕು. ಸ್ಟಾರ್ಟಿಂಗ್ ಎಲ್ಲಿಂದ ಮಾಡ್ಬೇಕು, ಉಪಯುಕ್ತ ವಿಷಯಕ್ಕೆ ಅನುಸಾರ. ನೀವು ಚೆನ್ನಾಗಿ ಬರೀತಿದ್ರಿ ಅಂದ್ರೆ ಇದನ್ನ ಬರೆದ್ರೆ ತೊಂದ್ರೆ ಏನೂ ಇಲ್ಲ. ಅಥವಾ ಉಪಯುಕ್ತ ಬರೆಯೋದಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ, ಬಹಳ ಟಫ್ ಅನಿಸ್ತಾ ಇದೆ, ಅದನ್ನ ಬಿಡ್ರಿ, ಡೈರೆಕ್ಟ್ ಇಲ್ಲಿಂದ ಪ್ರಾರಂಭ ಮಾಡ್ರಿ. ಆಪ್ಸೆ ಸವಿನಯ ನಿವೇದನ್ ಹೈ ಕಿ, ಅಥವಾ ಆಪ್ಸೆ ನಿವೇದನ್ ಹೈ ಕಿ, ಡೈರೆಕ್ಟ್ ಇಲ್ಲಿಂದನೇ ಪ್ರಾರಂಭ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಕಾರಣ ಬರಿಬೇಕು. ಏನ್ ಬರಿಬೇಕು, ಇಲ್ಲಿಂದ ಇಲ್ಲಿವರೆಗೆ ನಾನು ಏನ್ ಬ್ರಕೆಟ್ ಕೊಟ್ಟಿದ್ದೀನಿ, 3 ಕಾರಣಗಳನ್ನು ಕೊಟ್ಟಿದ್ದೀನಿ. ಇಷ್ಟು ಬರೆದ ಮೇಲೆ ಆಪ್ಸೆ ನಿವೇದನ್ ಹೈ ಕಿ ಮೇರಿ ಬಹನ್ ಕಿ ಶಾದಿ ಹೈ, ಈ ಕಾರಣ ಬರೀಬಹುದು. मेरे भाई के शादी में भाग लेने के लिए, मेरे भाई के शादी है, कहाँ जाना है, ಬೆಂಗಳೂರು जाना है, ಮೈಸೂರು जाना, ಯಾವ್ದು ಬೇಕಾದ ಸ್ಥಾನವನ್ನ ಇಲ್ಲಿ ಬರೀಬಹುದು. ಅಥವಾ ಇನ್ನೊಂದು ಕಾರಣ ಏನ್ ಕೊಟ್ಟಿರಬಹುದು, ಆಲ್ಮೋಸ್ಟ್ ಏನ್ ಕೊಟ್ಟಿರ್ತಾರೆ, ಕೊಯ್ ಸ ಕಾರಣ ದೇತೆ ಹುಯೆ ಅಂತ ಕೊಟ್ಟಿರ್ತಾರೆ. ಯಾವ್ದು ಬೇಕಾದ ಒಂದು ಸ ಕಾರಣ ಇರಬೇಕು. ಅಥವಾ ಬಹನ್ ಕೆ ಶಾದಿ, ಭಾಯಿ ಕೆ ಶಾದಿ, ಅಥವಾ ತಬಿಯತ್ ಖರಾಬ್ ಹೋನೆ ಕೆ ವಜಹ ಸೆ ಅಂತನೂ ಕೂಡ ಕೊಟ್ಟಿರಬಹುದು. ಯಾವ್ದಾದ್ರು ಒಂದು ಕಾರಣವನ್ನ ಬಳಸಿ ನೀವು ರಜೆ ಪತ್ರವನ್ನ ಬರಿಬೇಕಾಗಿರುವಂತದ್ದು. ಅಲ್ಲಿ ಕೊಟ್ಟಿರ್ತಾರೆ 2 ದಿನದ ಬರಿಬೇಕು, 3 ದಿನದ ಬರಿಬೇಕು, ಅಥವಾ ಏನು ಕೊಟ್ಟಿರ್ಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ರಜೆ ಬರಿಬಹುದು, ಸರಿನಾ?
सो ಇಲ್ಲಿ ಎರಡು ಕಾರಣಗಳದು. मेरी बहन की शादी के कारण, मेरे भाई की शादी के कारण कहाँ जाना है, ಬೆಂಗಳೂರು ಜಾನ. ಇಲ್ಲಿ ಸ್ಥಾನ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಸ್ಥಾನ ಯಾವ್ದು ಬೇಕಾದ್ ಬರಿಬಹುದು. ಬೆಂಗಳೂರು ಬರಿಬಹುದು, ಬೆಳಗಾವಿ ಬರಿಬಹುದು, ಮೈಸೂರು ಬರಿಬಹುದು, ಯಾವ್ದು ಬೇಕಾದ ಸ್ಥಾನವನ್ನ ಬರಿಬಹುದು. मेरी तबीयत ठीक नहीं है, ಇದಕ್ಕೆ ನಿಮಗೆ ಹುಷಾರಿಲ್ಲ, ನಿಮಗೆ ಅನಾರೋಗ್ಯ ಐತಿ, ಅವಾಗ ಮಾಡ್ಬೇಕು ಇದನ್ನ. मेरी तबीयत ठीक नहीं है, मुझे ಆರಾಮ್ ಕಿ ಅವಶ್ಯಕತಾ ಹೈ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನ ಬರೀ ಕಾರಣ ಬರಿಬೇಕು ನೋಡ್ರಿ, ಇಷ್ಟೇ. ಮೇರಿ ಬಹನ್ ಕಿ ಶಾದಿ ಹೈ, ಮುझे ಬೆಂಗಳೂರು ಜಾನಾ ಹೈ. 3 ವಾಕ್ಯಗಳದು. आपसे निवेदन है कि मेरी बहन की शादी है, मुझे ಬೆಂಗಳೂರು ಜಾನಾ ಹೈ. ಇಷ್ಟು ಬರೆದ್ರೆ ಅಂದ್ರೂ ಕೂಡ ಸಾಲ್ವ್. ನೆಕ್ಸ್ಟ್ ದಿನಾಂಕವನ್ನ ಹಾಕ್ಬೇಕು. ಏನ್ ಹಾಕ್ಬೇಕು? ಇದು ಕೂಡ ಇಂಪಾರ್ಟೆಂಟ್. ದಿನಾಂಕವನ್ನ ಹಾಕ್ಬೇಕು. ಇಸ್ ಕಾರಣ ಸೆ, ಈ ಕಾರಣದಿಂದಾಗಿ ನನಗೆ 8/4/2025 ಅಂತ ಹಾಕಿದೀನಿ. ಇಲ್ಲಿ 26 ಮಾಡ್ಕೊಡ್ರಿ. 8/4/2026 ಸೆ 2026 ನಡೆದಿರೋದಿಲ್ಲ. 8, 9, 10 3 ದಿನದ ರಜೆ ಇದೆ. ಎಷ್ಟು? 8, 9, 10. ಒಂದು ಅಲ್ಲಿ ನಿಮ್ಮ ಪತ್ರದಲ್ಲಿ ಕೊಟ್ಟಿರ್ತಾರೆ 3 ದಿನದ ರಜೆಗಳಿಗಾಗಿ 3 दिन की छुट्टी ಮಾಂಗ್ತೇವೆ ಅಂತ ಕೊಟ್ಟಿರಬಹುದು, ಅಥವಾ 2 ದಿನ ಕೊಟ್ಟಿರ್ಬೋದು. ಏನು ಕೊಟ್ಟಿಲ್ಲ ಅಂದ್ರೆ 2 ಅಥವಾ 3 ದಿನ ನೀವು ಬರೀರಿ. ಯಹಾ ಸೆ ಯಹಾ ತಕ್, ಈ ದಿನಾಂಕದಿಂದ ಈ ದಿನಾಂಕದವರೆಗೆ. ತಕ್ ಪಾಠಶಾಲಾ ಮೇ ನಹಿ ರಹುಂಗಾ, ಉಪಸ್ಥಿತ್ ಬರ್ಯಾಕ್ ಬಂದ್ರ ಬರೀರಿ, ಇಲ್ಲಾಂದ್ರೆ ಬಿಡ್ರಿ ಅದನ್ನ. ಪಾಠಶಾಲಾ ಮೇ ನಹಿ ರಹುಂಗಾ ಅಥವಾ ನಹಿ ರಹುಂಗಿ, ಯಾವ್ದಾದ್ರು ಒಂದನ್ನ ಬರಿಬಹುದು. ಅಲ್ಲಿ ಅಬಕ ಹಾಕಿದ್ರಿ ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ನಡೀತದೆ. ಅಲ್ಲಿ ರಮೇಶ್ ಹಾಕಿದ್ರಿ ಅಂದ್ರೆ ಪಾಠಶಾಲಾ ಮೇ ನಹಿ ರಹುಂಗಾ ಬರಿಬೇಕು. ಅಲ್ಲಿ ರಶ್ಮಿ ಹಾಕಿದ್ರಿ ಅಂದ್ರೆ ಪಾಠಶಾಲಾ ಮೇ ನಹಿ ರಹುಂಗಿ ಅಂತ ಹಾಕ್ಬೇಕು. ಗೊತ್ತಾಯ್ತಾ? ಇದರ ಕಡೆಗೆ ಹೆಚ್ಚಿಗೆ ಗಮನವನ್ನ ಕೊಡ್ಬೇಕು ನೀವು. ಅದಕ್ಕಾಗಿ ಅಬಕ ಹಾಕ್ರಿ. ಕೃಪಯ ಬರ್ಯಾಕ್ ಬಂದ್ರ ಬರೀರಿ ಅಥವಾ ಅದನ್ನು ಬಿಡ್ರಿ. ಆಪ್ ಮುझे 3 दिन की छुट्टी देने की कृपा करे, ಅಥವಾ ಆಪ್ ಮುझे 3 दिन की छुट्टी दे. ಈಸಿಯಾಗಿ ಇಷ್ಟಂತೂ ಬರಿಬೇಕು. ಸರಿನಾ? ಇಷ್ಟು ಈಸಿಯಾಗಿ ಬರಿಬೇಕು. ತದನಂತರ ಕೆಳಗಡೆ ಧನ್ಯವಾದ ಅಂತ ಬರ್ದೇನಿ. ನೀವು ಬರೀ ಧನ್ಯವಾದ ಅಂತ ಬರ್ದನು ಕೂಡ ನಡೀತದೆ. ಲಾಸ್ಟಿಗೆ ಆಪ್ಕಾ ಆಜ್ಞಾಕಾರಿ ಛಾತ್ರ ಅಥವಾ ಛಾತ್ರ ಅಂತಿದೆ. ಛಾತ್ರ ಆಗ್ತದೆ. ಏನಾಗ್ತದೆ? ಛಾತ್ರ. ಅಥವಾ ಆಜ್ಞಾಕಾರಿ ಬರ್ಯಾಕ್ ಬರ್ಲಿಲ್ಲ ಅಂದ್ರೆ ಆಪ್ಕಾ ಛಾತ್ರ ಅಂತ ಬರಿಬಹುದು. ಏನ್ ಬರಿಬಹುದು? ಆಪ್ಕಾ ಛಾತ್ರ ಅಥವಾ ಆಪ್ಕಾ ಪ್ರೀ ಅಂತನೂ ಕೂಡ ಬರಿಬಹುದು. ಇಲ್ಲಿ ಕೆಳಗಡೆನು ಅಬಕ್ ಅಂತ ಹಾಕ್ರಿ. ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ್ ಅಂತ ಹಾಕಿದ್ರಿ ಅಂದ್ರೆ ನಿಮಗೆ ಎಷ್ಟು ಅಂಕಗಳು ಸಿಗ್ತವೆ? 5 ಅಂಕಗಳು ಸಿಗ್ತವೆ. ಎಷ್ಟು? 5 ಅಂಕಗಳು ಈಸಿಯಾಗಿ ಸಿಗ್ತವೆ. ಎಷ್ಟು? 5 ಅಂಕಗಳು ಈಸಿಯಾಗಿ ಸಿಗ್ತವೆ. 9 ಅಂಕಗಳು ಈಸಿಯಾಗಿ ಇಲ್ಲಿಂದ ಗಳಿಸಬಹುದು. ಫಿಕ್ಸ್ ಇದಾವೆ. ಆಲ್ರೆಡಿ 1 ಟೈಪ್ ಕ್ವಶನ್ ಪೇಪರ್ ಔಟ್ ಆದಂಗನೆ ನಮಗಿದು. ಸರಿನಾ? 9 ಅಂಕಗಳು ಈಸಿಯಾಗಿ ಗಳಿಸಬಹುದು. ಇಲ್ಲಿ ಸ್ವಲ್ಪ ಲಕ್ಷ್ಯ ಕೊಟ್ಟ ಕೇಳ್ರಿ. ಇಲ್ಲಿ ಅಪಠಿತ ಗದ್ಯಾಂಶ ಪ್ರಶ್ನೆ ಸಂಖ್ಯೆ 36 ಇರ್ತದೆ. ಎಷ್ಟಿದು? 36. ಪ್ರಶ್ನೆ ಸಂಖ್ಯೆ 36. ಈ ಎಲ್ಲ ಪ್ಯಾಸೇಜ್ ಅನ್ನು ಓದ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯೋದಿರ್ತೈತೆ ನಮಗ. ಸರಿನಾ? ಈ ಪ್ಯಾಸೇಜ್ ಅನ್ನು ಓದ್ಬೇಕು. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಸರಿನಾ? ಬಹಳಷ್ಟು ಈಸಿಯಾಗಿ ಅದನ್ನ ಟ್ರಿಕ್ ಹೇಳ್ತೀನಿ ಕೇಳ್ರಿ, ಹೆಂಗ ಕಂಡು ಹಿಡಿಬಹುದು ಅದನ್ನ ಅಂತ ಹೇಳಿ. ಮೊದಲನೆಗೆ ಪ್ಯಾಸೇಜ್ ಅನ್ನ ಓದ್ಕೊಡ್ರಿ. पुस्तकें ज्ञान का भंडार होती है, वे न केवल हमें जानकारी देती हैं बल्कि हमारे सोचने की शक्ति को भी बढ़ाती हैं. पढ़ने की आदत हमें अनुशासित और समझदार बनाती है. जो छात्र पुस्तकें पढ़ने में रुचि रखते हैं वे जीवन में अधिक सफल होते हैं. आजकल मोबाइल और इंटरनेट के कारण बच्चों में पढ़ने की आदत कम हो रही है, जो चिंता का विषय है. इसलिए हमें बच्चों को पुस्तकालय के प्रति प्रोत्साहित करना चाहिए. ಇಲ್ಲಿ ಪ್ಯಾಸೇಜ್ ಪರೀಕ್ಷೆಯಲ್ಲಿ ಯಾವ್ದು ಬೇಕಾದ್ ಕೇಳಬಹುದು. ನಿಮಗೆ ಹೇಗೆ ಕೇಳಿರ್ತಾರೆ ಅಂದ್ರೆ ನೀವು ಮುಂಚೆ ಅಲ್ಲಿ ಓದಿರಂಗಿಲ್ಲ ಅದನ್ನ, ಅಂತ ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ಈ ಪ್ಯಾಸೇಜ್ ಅನ್ನ ಒಂದ್ಸಲ ಓದ್ಕೊಡ್ರಿ ಅಂತ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಪ್ರಶ್ನೆಗಳು ಕಾಣ್ತಾ ಇರಬಹುದು. ನಾ ABC ಅಂತ ಹಾಕಿನಿ, ಅಲ್ಲಿ ಕ ಖ ಗ ಅಂತ ಬರ್ಬಹುದು. ಮೊದಲನೇ ಪ್ರಶ್ನೆ ಏನಿದೆ? ಪುಸ್ತಕೆ ಹಮಾರಿ ಕಿಸ್ ಶಕ್ತಿ ಕೋ ಬಢಾವಾ ದೇತಿ ಹೈ. ಪುಸ್ತಕೆ ಹಮಾರಿ ಕಿಸ್ ಶಕ್ತಿ ಕೋ ಬಢಾವಾ ದೇತಿ ಹೈ. ಬೈ ಚಾನ್ಸ್ ನಿಮಗೆ ಉತ್ತರ ಗೊತ್ತಿತ್ತು ಅಂದ್ರೆ ಓದ್ಕೊಂಡು ಹಾಕ್ಬೋದು, ಅಥವಾ ನಮಗೆ ಉತ್ತರ ಗೊತ್ತಾಗ್ತಾ ಇಲ್ಲ, ಏನಾಗ್ತಾ ಇಲ್ಲ, ಉತ್ತರ ಗೊತ್ತಾಗ್ತಾ ಇಲ್ಲ, ಅವಾಗ ಏನ್ ಮಾಡ್ಬೇಕು ನೋಡ್ರಿ. ಪುಸ್ತಕೆ ಹಮಾರಿ, ಇಲ್ಲಿ ಕಿಸ್ ಶಕ್ತಿ ಅಂತ ಇದೆ.
ಇದೊಂದು ಪ್ರಶ್ನಾರ್ಥಕ ಶಬ್ದ. ಮೊದಲಿಗೆ ಏನ್ ಮಾಡ್ಬೇಕು, ಎಸ್, ಮೊದಲಿಗೆ ನಾವು ಈ ಶಬ್ದವನ್ನು ನೋಡ್ಬೇಕು. ಪುಸ್ತಕೆ ಹಮಾರಿ, ಈ ಶಬ್ದ ಮತ್ತು ಬಡಾವಾ ದೇತಿ ಹೇ ಅಥವಾ ಇದಕ್ಕೆ ಹೋಲುವಂತ ಶಬ್ದಗಳನ್ನು ಹುಡುಕಾಡ್ಬೇಕಲ್ಲಿ ಪ್ಯಾಸೇಜ್ ಅಲ್ಲಿ. ಪುಸ್ತಕೆ ಹಮಾರಿ ಹಾಗೂ ಬಡಾವಾ ದೇತಿ ಹೇ, ಸ್ಟಾರ್ಟಿಂಗ್ ಇಲ್ಲಿಂದ ಆಗ್ತಾ ಇರಬೇಕು, ಎಂಡ್ ಇಲ್ಲಿಗೆ ಆಗ್ತಾ ಇರಬೇಕು, ಅಥವಾ ಇದಕ್ಕೆ ಸಮೀಪ ಸಮೀಪ ಹೋಲಿಕೆ ಆಗುವಂತದ್ದು ಇರ್ಬೇಕು. ಎಸ್, ನಾವು ಇಲ್ಲಿ ನೋಡೋಣ. ಎಲ್ಲಿತ್ತಿದು ಪುಸ್ತಕೆ ಹಮಾರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪುಸ್ತಕೆ ಅನ್ನೋದೈತಿ. ಇಲ್ಲಿಂದ ಹಿಡ್ಕೊಂಡು ಬರೋದ್ರಿ ಅಂದ್ರ ಓಕೆ. ಮತ್ತೇನ್ ಕೊಟ್ಟಿದ್ದಾರೆ, ಶಕ್ತಿ ಕೋ ಬಢಾವಾ ದೇತಿ ಅಂತ ಕೊಟ್ಟಿದ್ದಾರೆ. ಶಕ್ತಿ ಎಲ್ಲೈತಿ ನೋಡ್ಬೇಕು. ಎಲ್ಲಿ ಶಕ್ತಿ ಎಲ್ಲೈತಿ? ಎಸ್, ಇಲ್ಲಿದೆ. ಬಢಾವಾ ದೇತಿ ಹೇ ಎನ್ನುವಂಥದ್ದು ಶಬ್ದ ಇದೆ. ಇಲ್ಲಿ ಏನಿದೆ, ಬಢಾತಿ. ಇದಕ್ಕೆ ಹೋಲುವಂಥದ್ದು ಬಢಾವಾ ಹಾಗೂ ಬಢಾತಿ ಸಮೀಪ ಸಮೀಪ ಶಬ್ದಗಳದಾವ. ಎಸ್, ಇವಾಗ ನಾವ್ ಏನ್ ಮಾಡ್ಬೋದು, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಾನು ಕೂಡ ಇದರ उत्तरवನ್ನ बरीಬಹುದು. पुस्तक के ज्ञान का भंडार होती हैं, वे न केवल हमें जानकारी देती हैं बल्कि हमारे सोचने की शक्ति को भी बढ़ावा देती हैं. उत्तर ಇರುವಂತದ್ದು हमारी सोचने की शक्ति को बढ़ावा देती हैं ಅನ್ನೋದು ಕರೆಕ್ಟ್ ಆಗಿರುವಂತ ಉತ್ತರ. ಆದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಪ್ರಶ್ನೆಯ ಸ್ಟಾರ್ಟಿಂಗ್ ಅಲ್ಲಿ ಇರುವಂತಹ ಶಬ್ದ ಹಾಗೂ ಕೊನೆಯಲ್ಲಿ ಇರುವಂತಹ 2 ಶಬ್ದಗಳು ಅಥವಾ 3 ಶಬ್ದಗಳು ಎಲ್ಲಿ ಅಥವಾ ಆ ಟೈಪ್ ಎಲ್ಲಿ ಕಾಣ್ತಾ ಇದಾವೆ ಅದನ್ನ ನೋಡ್ಬೇಕು. ಗೊತ್ತಾಯ್ತಾ? ಇಲ್ಲಿ ಈಸಿಯಾಗಿ ಫೈಂಡ್ ಮಾಡ್ಬೋದು. ಇಲ್ಲಿ ಹಿಂಟ್ಸ್ ಕೂಡ ಅದಾವ ನೋಡ್ರಿ. ಅಥವಾ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪುಸ್ತಕೆ ಹಮಾರೆ ಕಿಸ್ ಶಕ್ತಿ ಕಾ ಬಢಾವಾ, ಪುಸ್ತಕೆ ಶಕ್ತಿ ಬಢಾವಾ, ಈ ಶಬ್ದಗಳು ಪ್ಯಾಸೇಜ್ ಅಲ್ಲಿ ಎಲ್ಲಿದಾವೆ ಅದನ್ನ ನೋಡ್ಬೇಕು. ಅವಾಗ ಏನ್ ಮಾಡ್ಬೇಕು, ಎಲ್ಲಿ ಯಾವ ವಾಕ್ಯದಿಂದ ಪ್ರಾರಂಭ ಆಗ್ತಾ ಇದೆ ಆ ವಾಕ್ಯ ಎಂಡ್ ಆಗುವವರೆಗೂ ಕೂಡ ಅದನ್ನು ಬರೆದಿರಿ ಅಂದ್ರೆ ಈಸಿಯಾಗಿ ನಿಮಗೆ ಅಲ್ಲಿ 1 ಅಂಕ ಬರ್ತದೆ. ಅದೇ ತರ ಇಲ್ಲಿ ನೋಡ್ರಿ, ಪಢನೆ ಕಿ ಆದತ್ ಹಮೆ ಕ್ಯಾ ಬನಾತಿ ಹೇ ಅಂತ ಐತಿ. ಇದನ್ನ ಹೆಂಗ್ ಕಂಡು ಹಿಡ್ತೀರಿ, ಪಢನೆ ಕಿ ಅಂತ ನೋಡ್ಬೇಕು. ಇದರಂತ ಕೊನೆಗೆ ಏನೈತಿ, ಬನಾತಿ ಹೇ ಎನ್ನುವಂಥದ್ದು ಎಲ್ಲಿದೆ ನೋಡ್ಬೇಕು. ಪಢನೆ ಕಿ ಆದತ್ ಅಂತ ಐತಿ. ಈ ಶಬ್ದ ಎಲ್ಲಿದೆ ನೋಡ್ಬೇಕು. ಎಲ್ಲಿದೆ? ಎಸ್, ಎಲ್ಲಿದೆ? ಪಢನೆ ಕಿ ಆದತ್ ಇಲ್ಲೇ ಇದೆ ನೋಡ್ರಿ. ಅದು ಶಬ್ದ ಪಢನೆ ಕಿ ಆದತ್. ಈ ವಾಕ್ಯ ಸ್ಟಾರ್ಟಿಂಗ್ ಆಯ್ತು ಅಂದ್ರೆ ಆ ವಾಕ್ಯ ಎಂಡ್ ಆಗುತ್ತಾನು ಕೂಡ ಅದೇ ಇರ್ತದೆ, ಅಲ್ಲೇ ಇರ್ತದೆ ಉತ್ತರ. ಬಡಾವಾ ಹಮೆ ಕ್ಯಾ ಬನಾತಿ ಹೇ, ಬನಾತಿ ಶಬ್ದ ಇಲ್ಲಿದೆ. ಎಸ್, ಇಲ್ಲಿದೆ. ಸಿಕ್ತಾ? ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ಇದರ ಉತ್ತರ ಇಲ್ಲಿ ತನ ಇರ್ತದೆ. ಈಸಿ ಆಗಿದೆಯಲ್ಲ, ಈಸಿಯಾಗಿ ಕಂಡು ಹಿಡಿಬಹುದು. ನೆಕ್ಸ್ಟ್, ಕೌನ್ ಸಾ ಛಾತ್ರ ಜೀವನ್ ಮೇ ಅಧಿಕ ಸಫಲ ಹೋತಾ ಹೈ. ಇಲ್ಲಿ ನಾವು ಏನ್ ಮಾಡ್ಬೇಕು, ಈಗ ಕೌನ್ ಸಾ ಎನ್ನುವಂತ ಪ್ರಶ್ನಾರ್ಥಕ ಐತಿ, ಇದನ್ನ ಬಿಡಬೇಕು. ಛಾತ್ರ ಮತ್ತು ಜೀವನ್ ಎಲ್ಲಿದೆ ನೋಡ್ಬೇಕು. ಸಫಲ್ ಹೋತಾ ಎನ್ನುವಂಥದ್ದನ್ನ ನೋಡ್ಬೇಕು. ನೋಡ್ರಿ, ಛಾತ್ರ ಜೀವನ್ ಎಲ್ಲೈತಿ, ಛಾತ್ರ ಇಲ್ಲಿದೆ, ಛಾತ್ರ ಐತಿ. ತದನಂತರ ಏನೈತಿ, ಸಫಲ್, ಸಫಲ್ ಇಲ್ಲಿ ತನ ಐತಿ, ಸಫಲ್ ಹೋತೆ ಹೇ ಇಲ್ಲೇ ಇದೆ ನೋಡ್ರಿ ಉತ್ತರ. जो छात्र पुस्तकें पढ़ने में रुचि रखते हैं वे जीवन में अधिक सफल होते हैं. ಗೊತ್ತಾಯ್ತಾ? ಛಾತ್ರ ಜೀವನ್, ಛಾತ್ರ ನೋಡಿದೀವಿ, ಜೀವನ್ ಇಲ್ಲಿ ಬಂದಿದೆ, ಸಫಲ್ ಇಲ್ಲಿ ಬಂದಿದೆ. ಪ್ರಶ್ನೆಯಲ್ಲಿ ಇರುವಂತಹ ಶಬ್ದಗಳು ಎಲ್ಲೆಲ್ಲಿ ಅದಾವ, ಯಾವ ವಾಕ್ಯದಲ್ಲಿ ಅದಾವ ಅನ್ನೋದನ್ನ ಕಂಡು ಹಿಡಿದ್ರೆ ಸಾಕು. ಆ ಸಂಪೂರ್ಣ ವಾಕ್ಯವನ್ನ ಬರೆದ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಅಂಕಗಳು ಬರ್ತವೆ. ಎಸ್, 4ನೇ ಪ್ರಶ್ನೆ ಏನಿದೆ ನೋಡ್ರಿ. 4ನೇ ಪ್ರಶ್ನೆ ಏನೈತಿ, आजकल बच्चों में पढ़ने की आदत क्यों कम हो रही है. ಏಕೆ ಕಡಿಮೆ ಆಗ್ತಾ ಇದೆ ಓದುವಂತದ್ದು. ಆಜ್ಕಲ್ ಬಚ್ಚೋ ಮೇ ಈ ಶಬ್ದ ನೋಡ್ಬೇಕು. ಕಮ್ ಹೋ ರಹಿ ಹೇ ಈ ಶಬ್ದ ಎಲ್ಲಿದೆ ನೋಡ್ಬೇಕು ಪ್ಯಾಸೇಜ್ ಅಲ್ಲಿ. ಎಲ್ಲಿ? ಎಸ್, ಆಜ್ಕಲ್ ಇಲ್ಲಿನೂ ಐತಿ, ಆಜ್ಕಲ್ ಇಲ್ಲಿನೂ ಇದೆ. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಅನ್ನಂಗ ಇದು ಆಜ್ಕಲ್. ಮತ್ತೆ ಕಮ್ ಹೋ ರಹಿ ಹೇ ಅಂತ ಐತಿ, ಎಲ್ಲಿದೆ? ಎಸ್, ಪढ़ने की आदत ಇಲ್ಲಿದೆ, ಕಮ್ ಹೋತಿ ಜಾ ರಹಿ ಹೈ. ಇಲ್ಲಿ ತನಾದ್ರೂ ಬರಿಬಹುದು ಅಥವಾ ಸಂಪೂರ್ಣ ವಾಕ್ಯ ಕಂಪ್ಲೀಟ್ ಆಗುತ್ತನಾದ್ರೂ ಬರಿಬಹುದು. ಸರಿನಾ? आजकल मोबाइल और इंटरनेट के कारण बच्चों में पढ़ने की आदत कम होती जा रही है. ಇಲ್ಲಿ ಕಮ್ ಹೋ ರಹಿ ಹೈ, ಇಲ್ಲಿನೂ ಕೂಡ ಕಮ್ ಹೋತಿ ಜಾ ರಹಿ. ಕಮ್ ಹೋ ರಹಿ ಹೈ ಅಂತ ಇಲ್ಲಿ ಕಮ್ ಹೋ ರಹಿ ಹೈ ಎನ್ನುವಂಥದ್ದು ಇದೆ, ಇಲ್ಲಿ ಕಮ್ ಹೋತಿ ಜಾ ರಹಿ ಹೈ. ಸಮೀಪ ಸಮೀಪ ಇದಾವು. ಸರಿನಾ? ಈ ತರ ನೀವು ಪ್ಯಾಸೇಜ್ ಅನ್ನ ಕಂಡು ಹಿಡಿದ್ರಿ ಅಂದ್ರೆ ಈಸಿಯಾಗಿ ಎಷ್ಟು 4 ಅಂಕಗಳು. ಇಲ್ಲಿ ನಿಮಗೆ ಪದ್ಯಕ್ಕೆ 4 ಅಂಕ, ಪತ್ರಕ್ಕೆ 5 ಅಂಕ, ಪ್ಯಾಸೇಜ್ಗೆ 4 ಅಂಕ. ಎಷ್ಟು ಬಂದು
13 ಮಾರ್ಕ್ಸ್ ಬಂದು ಬೈ ಚಾನ್ಸ್ ನಿಮ್ಮ ಟೀಚರ್ಸ್ 20 ಅಂಕಗಳನ್ನ ಇಂಟರ್ನಲ್ ಗೆ ಕೊಟ್ಟಿದ್ರು ಅಂದ್ರೆ 20 ಪ್ಲಸ್ 13 ಎಷ್ಟು 33. ಬೈ ಚಾನ್ಸ್ ನಿಮಗೆ ಇಲ್ಲಿ 19 ಅಂಕ ಕೊಟ್ಟಿದ್ರು ಅಂದ್ರೆ ಇಲ್ಲಿ ನೀವು ರಿಟರ್ನ್ ಅಲ್ಲಿ ಎಷ್ಟು ತಗೋಬೇಕು 14 ತಗೋಬೇಕು. ಟೋಟಲ್ ಆಗಿ 33 ಅಂಕಗಳಾಗಬೇಕು. ಬೈ ಚಾನ್ಸ್ ನಿಮಗೆ ಇಲ್ಲಿ 18 ಅಂಕಗಳನ್ನು ಕೊಟ್ಟಿದ್ರು ಅಂದ್ರೆ ನೀವು ಇಲ್ಲಿ ಎಷ್ಟು ತಗೋಬೇಕು 15 ಅಂಕಗಳನ್ನು ತೆಗೆದುಕೊಳ್ಳಬೇಕು. ಸರಿನಾ? ಈ ತರ ನೀವು ಅಭ್ಯಾಸವನ್ನ ಮಾಡಬಹುದು. ಈಗ 13 ಅಂಕಗಳನ್ನ ಯಾವ ತರ ತೆಗೆದುಕೊಳ್ಬೇಕು ಎನ್ನುವಂಥದ್ದನ್ನ, ಪ್ಯಾಸೇಜ್ ಅನ್ನ ಯಾವ ತರ ಬರೀಬೇಕು, ಟ್ರಿಕ್ಸ್ ಏನು ಎನ್ನುವಂಥದ್ದು ನೋಡಿದ್ದೀರಿ. ಸರಿನಾ? ಇದರ ಬಗ್ಗೆ ಅಭ್ಯಾಸವನ್ನ ಮಾಡ್ಕೊಂಡು ಬರ್ಬೇಕು. ಅಸಫಲತಾವನ್ನ ಯಾರಿಗ್ ಬರೋದಿಲ್ಲ, 10 ರಿಂದ 20 ಸಲ 30 ಸಲ ಬರತ್ ತೆಗೀರಿ. ಪತ್ರ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಓದಿ ಪ್ರಾಕ್ಟೀಸ್ ಮಾಡೋದಿಲ್ಲ. ಏನ್ ಮಾಡ್ಬೇಕು? ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಪರೀಕ್ಷೆಯಲ್ಲಿ ಮೌಖಿಕ ಪರೀಕ್ಷೆ ಅಲ್ಲ, ಪದ್ಯ ಎಲ್ಲರಿಗೂ ಬರ್ತದೆ ಹೇಳೋದಕ್ಕೆ, ಬರೀಬೇಕಲ್ಲಿ. ಏನ್ ಮಾಡ್ಬೇಕು? ಪರೀಕ್ಷೆಯಲ್ಲಿ ಬರೀಬೇಕು. ಸೊ ಅದಕ್ಕಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಹಾಗೂ ಇದಂತೂ ಈಸಿಯಾಗಿ ಪ್ಯಾಸೇಜ್ ಅನ್ನ ನಾವ್ ಏನ್ ಮಾಡ್ಬೋದು, ಕಂಡು ಹಿಡಿಬಹುದು. 13 ಅಂಕಗಳು ನಿಮ್ಗೆ ಈಸಿಯಾಗಿ ಇಲ್ಲಿಂದ ಬರ್ತಾವ. ಹಿಂದಿಯಲ್ಲಿ ನೀವು ಈಸಿಯಾಗಿ ಪಾಸ್ ಆಗಬಹುದು. ಇನ್ನೂ ಸ್ವಲ್ಪ ಅಭ್ಯಾಸ ಮಾಡಿದ್ರಿ ಅಂದ್ರೆ ಹಿಂದಿಯಲ್ಲಿ ಸ್ಕೋರ್ನು ಸಹಿತ ಮಾಡಬಹುದು. ಸರಿನಾ? ಇನ್ನು ಮುಂದಿನ ತರಗತಿಯಲ್ಲಿ ಅನುವಾದವನ್ನ ಯಾವ ತರ ಬರಿಬೇಕು, ಇಂಪಾರ್ಟೆಂಟ್ ಪ್ರಶ್ನೆಗಳ ಉತ್ತರವನ್ನ ಯಾವ ತರ ಬರಿಬೇಕು ಎನ್ನುವಂಥದ್ದನ್ನ ನೋಡ್ತಾ ಸಾಗೋಣ. ಸೊ ಈಗಿನಿಂದನೇ ನೀವು ಅಭ್ಯಾಸವನ್ನ ಪ್ರಾರಂಭ ಮಾಡ್ರಿ. ಕೇವಲ ಎಷ್ಟು ದಿನಗಳಿದಾವೆ? 86 ದಿನಗಳಿದಾವೆ. ಟೈಮ್ ಟೇಬಲ್ ಪ್ರಕಾರ ಅಭ್ಯಾಸವನ್ನ ಮಾಡ್ರಿ. ಎಲ್ಲ ವಿಷಯಗಳನ್ನ ಅಭ್ಯಾಸ ಮಾಡ್ರಿ. ಈ ವರ್ಷ ನಿಮಗೆ ಸ್ಕೋರ್ ಆಗೋದಕ್ಕೆ ಬಹಳಷ್ಟು ಈಸಿ ಆಗಿರುವಂತದ್ದು. ಏಕೆಂದ್ರೆ ಸಬ್ಜೆಕ್ಟ್ ವೈಸ್, ಯೂನಿಟ್ ವೈಸ್ ಬ್ಲೂ ಪ್ರಿಂಟ್ ಅನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನೀವು ಅಭ್ಯಾಸವನ್ನ ಮಾಡಿದಿರಿ ಅಂದ್ರೆ 625ಕ್ಕೆ 625 ಅಂಕಗಳನ್ನು ಸಹಿತ ಗಳಿಸಬಹುದು. ಹಾಗೂ ಕೇವಲ ನನಗೇನೂ ಬರೋದಿಲ್ಲ ಸರ್ ಅನ್ನೋರು ಸಹಿತ ಪಾಸ್ ಆದ್ರೂ ಆಗಬಹುದು. 40%, 50%, 80%, 90% ವರೆಗೂ ಕೂಡ ಅಂಕಗಳನ್ನ ಪಾಸ್ ಆದ್ರೂ ಎಲ್ಲರೂ ಆಗಬಹುದು. ಪಾಸ್ ಆಗೋದಕ್ಕೂ ಕೂಡ ಬಹಳಷ್ಟು ಈಸಿ ಆಗಿರುವಂತದ್ದು. ಆದ್ರೆ ಸ್ವಲ್ಪ ನಿಮ್ಮ ನಿದ್ದೆಯನ್ನ ತ್ಯಾಗ ಮಾಡ್ಬೇಕು. ಬೆಳಗ್ಗೆ ಬೇಗ ಹೇಳ್ರಿ. ನಿಮ್ ಟೀಚರ್ಸ್ ಹೇಳುವಂತ ಮಾತುಗಳನ್ನ ಕೇಳ್ರಿ. ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸ ಮಾಡಿದ್ರಿ ಅಂದ್ರೆ ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿದೆ. ಈಗ ಪರಿಶ್ರಮ ಪಡುವಂತ ಸಮಯ ಇದೆ. ಏನಿದೆ? ಪರಿಶ್ರಮ ಪಡುವಂತ ಸಮಯ, ಆರಾಮ್ ಮಾಡುವಂತ ಸಮಯ ಇಲ್ಲ. ಇಷ್ಟು ದಿನ ಹೆಂಗೋ ಹೋಯ್ತದು. ಇನ್ನು ಮುಂದೆ ಆದ್ರೂ ಇಷ್ಟು ದಿನ ಆದ್ರೂ ಅಟ್ಲೀಸ್ಟ್ 85-86 ದಿನಗಳು ನಮ್ಮ ಹತ್ರ ಇದಾವೆ. ಅದ್ಲೇ ನೀವು ಕರೆಕ್ಟ್ ಆಗಿ ಅಭ್ಯಾಸ ಮಾಡಿದ್ರು ಸಹಿತ ನೀವು ಪಾಸ್ನು ಆಗಬಹುದು, ಸ್ಕೋರ್ನು ಮಾಡಬಹುದು, ಔಟ್ ಅಂಕಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಆದ್ರೆ ಈಗಿಂದನೇ ಟೈಮ್ ಟೇಬಲ್ ಪ್ರಕಾರ ಅಭ್ಯಾಸಗಳನ್ನ ಮಾಡ್ರಿ. ಟೈಮ್ ಟೇಬಲ್ ಈಗಾಗಲೇ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೊಟ್ಟಿದ್ದೀನಿ. ಬೇಕಿದ್ರೆ ಅದರ ಮೇಲೇನು ಕೂಡ ಒಂದ್ಸಲ ಡಿಸ್ಕಷನ್ ಅನ್ನ ಮಾಡೋಣ. ಆದ್ರೆ ಇಷ್ಟು ಅಭ್ಯಾಸಗಳನ್ನ ತಗೊಳ್ಳು, ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಹೆಚ್ಚಿಗೆ ಏನ್ ಮಾಡ್ಬೇಕು? ಬರೆದು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಅನುವಾದಗಳನ್ನು ಹೇಗ್ ಮಾಡ್ಬೇಕು, ಆಮೇಲೆ ಮಾತೃಭೂಮಿಯಿಂದ ಬರುವಂತ ಪ್ರಶ್ನೆಗಳನ್ನ ಈಸಿಯಾಗಿ ಯಾವ ತರ ಬರಿಬೇಕು, ಕರ್ನಾಟಕ ಸಂಪದಾದಿಂದ, ಬಸಂತ್ ಕೆ ಸಚ್ಚಾಯಿಯಿಂದ ಬರುವಂತ ಈಸಿ ಫಿಕ್ಸ್ ಪ್ರಶ್ನೆಗಳನ್ನು ಯಾವ ತರ ಆನ್ಸರ್ ಮಾಡ್ಬೇಕು ಎನ್ನುವಂಥದ್ದನ್ನ ನೋಡ್ತಾ ಸಾಗೋಣ. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.